ಯೋಗೀಶ್ವರರು, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಸುರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ, ಹರಿವಾಯುರುಗಳಿಗೆ ವಂದಿಸುತ್ತ, ಭಗವಂತ ಪರಬ್ರಹ್ಮನಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರ ರಾಘವ ಗುರುಗಳಿಗೆ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತ, ಇವತ್ತಿನ ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ ನಾವಿರಲಿ ಮರಣಿಸುವ ಮುಂಚೆಯೇ ಮರಣಿಸಬೇಕು ಅನ್ನುವ ವಿಷಯದ ಮೇಲೆ ಸಂಪೂರ್ಣವಾಗಿ ಆಳವಾದ ಜ್ಞಾನವನ್ನ ಹೊಂದುತ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಇನ್ನೂ ಸ್ವಲ್ಪ ವಿಶೇಷವಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಗೆ ಈಗಾಗಲೇ ಗೊತ್ತಿದೆ, 7 ಲೋಕಗಳಿದ್ದಾವೆ. 7 ಅದಕ್ಕೆ ಸರಿಯಾಗಿ, ಅದಕ್ಕೆ ಪ್ರತಿನಿಧಿಯಾಗಿ ನಮ್ಮ ಶರೀರದಲ್ಲೂ ಕೂಡ 7 ರೀತಿಯ ಶರೀರಗಳಿದ್ದಾವೆ. 7 ಲೋಕಗಳಿದ್ದಾವೆ. ಹಾಗೆ ಆ 7 ಲೋಕಗಳಿಗೂ ಸಂಬಂಧಿಸಿದ ಹಾಗೆ ನಮ್ಮ ದೇಹದಲ್ಲೂ ಕೂಡ 7 ಶರೀರಗಳಿದ್ದಾವೆ. ಅಷ್ಟೇ ಅಲ್ಲ, ಆ 7 ಶರೀರ ಅದಕ್ಕೆ ಹೇಳೋದು ಈ ಪಿಂಡಾಂಡ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ. ಈ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ನಮ್ಮ ಪಿಂಡಾಂಡದಲ್ಲಿದೆ ಅಂತ ಹೇಳಿ. ಹಾಗಾದ್ರೆ ಏನಿದು 7 ಶರೀರಗಳು, ಏನಿದು 7 ಲೋಕಗಳು ಅಂತಂದ್ರೆ, ನಾವು ನಿನ್ನೆ ದಿವಸ ನೋಡಿದ್ವಿ 7 ಲೋಕಗಳಿದ್ದಾವೆ. ಒಂದನೇದು ಭೂಲೋಕ, ಎರಡನೇದು ಭುವರ್ಲೋಕ, ಮೂರನೇದು ಸುವರ್ಲೋಕ, ನಾಲ್ಕನೇದು ಜನಲೋಕ, ಐದನೇದು ಮಹಾಲೋಕ, ಆರನೇದು ತಪೋಲೋಕ, ಏಳನೇದು ಸತ್ಯಲೋಕ. ಅಷ್ಟೇ ಅಲ್ಲ, ಇದು ಲೋಕಗಳ ಸಂಖ್ಯೆ. ಮೊದಲನೇದು ಭೂಲೋಕ, ಅದ್ರ ಮೇಲೆ ಭುವರ್ಲೋಕ ಅಂದ್ರೆ ನರಕಲೋಕ, ಅದ್ರ ಮೇಲೆ ಸುವರ್ಲೋಕ ಅಂದ್ರೆ ಸ್ವರ್ಗಲೋಕ, ಅದ್ರ ಮೇಲೆ ಇರೋದು ಜನರ್ಲೋಕ, ಅದ್ರ ಮೇಲೆ ಇರೋದು ಮಹಾಲೋಕ, ಅದ್ರ ಮೇಲೆ ಇರೋದು 6ನೇ ಲೋಕ ತಪೋಲೋಕ, ಅದಾದ್ಮೇಲೆ 7ನೇದು ಸತ್ಯಲೋಕ. ಈ ಮೊದಲಿನ 3 ಲೋಕಗಳಿದ್ದಾವೆ, ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಆಯ್ತಾ? ಈ 3 ಲೋಕಗಳನ್ನ ಅಧೋಲೋಕಗಳು ಅಂತ ಕರೀತಾರೆ. ಅದು ಅಂದ್ರೆ ಕನಿಷ್ಠ ಲೋಕಗಳು. ಮಧ್ಯೆ ಇರುವಂತದ್ದು ಜನರ್ಲೋಕ. ಆಯ್ತಾ? ಆ ಜನರ್ಲೋಕವನ್ನ ದಾಟಿ ಅದರ ಮೇಲೆ 3 ಲೋಕಗಳಿದ್ದಾವೆ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಮಧ್ಯೆ ಇರುವುದು 4ನೇ ಲೋಕ ಜನರ್ಲೋಕ. ಆ ಜನರ್ಲೋಕದ ಕೆಳಗೆ ಇರುವುದು 3 ಲೋಕ. ಆ 3 ಲೋಕಗಳನ್ನು ಅಧೋಲೋಕಗಳು ಅಂದ್ರೆ ಕನಿಷ್ಠ ಲೋಕಗಳು ಅಂತ ಕರೀತಾರೆ. ಆ ಜನರ್ಲೋಕದಿಂದ ಮೇಲೆ ಇರುವಂತಹ ಅವುಗಳನ್ನ ಊರ್ಧ್ವ ಲೋಕಗಳು ಅಥವಾ ಮಹಾಲೋಕಗಳು ಅಂದ್ರೆ ಉನ್ನತ ಉನ್ನತ ಲೋಕಗಳು ಅಂತ ಕರೀತಾರೆ. ಮಹಾಲೋಕ ಅದಾದ್ಮೇಲೆ ತಪೋಲೋಕ, ತಪೋಲೋಕ ಅದಾದ್ಮೇಲೆ ಸತ್ಯಲೋಕ. ಈ ಒಂದೊಂದು ಲೋಕಗಳಿಗೂ ಏನು ಸೂಚಿಸ್ತವೆ ಅಂದ್ರೆ ಆತ್ಮಗಳ ಅರ್ಹತೆಯನ್ನ ಸೂಚಿಸ್ತವೆ. ಉದಾಹರಣೆಗೆ ಭೂಲೋಕದಲ್ಲಿ ಇರ್ತಾರೆ. ಭೂಲೋಕದಲ್ಲಿ ಪ್ರಾಣ ಬಿಟ್ಟ ಮೇಲೆ ಭುವರ್ಲೋಕಕ್ಕೆ ಹೋಗುವವರು ಕನಿಷ್ಠ ಸ್ಥಾಯಿಯಲ್ಲಿರುವರು, ಅವ್ರಿಗಿಂತ ಸ್ವಲ್ಪ ಮೇಲ್ಸ್ಥಾಯಿಯಲ್ಲಿರುವವರು ಸುವರ್ಲೋಕಕ್ಕೆ ಹೋಗ್ತಾರೆ. ಆಮೇಲೆ ಜನರ್ಲೋಕದಲ್ಲಿ ಕೌನ್ಸಿಲಿಂಗ್ ಆಗ್ತದೆ, ಮತ್ತೆ ವಾಪಸ್ ಬರ್ತಾರೆ. ಇದನ್ನು ದಾಟಿ ಯಾರಾದರೂ ಇನ್ನೂ ಈ ಭುವರ್ಲೋಕ ಸುವರ್ಲೋಕದಕ್ಕಿಂತಲೂ ಉನ್ನತ ಸ್ಥಾಯಿಯನ್ನ ಸಾಧನೆಯನ್ನ ಮಾಡಿ ಹೊಂದಿದ್ರು ಅಂದ್ರೆ ಅವರು ಜನರ್ಲೋಕವನ್ನ ದಾಟಿ ಮಹಾಲೋಕವನ್ನ ಸೇರ್ತಾರೆ. ಅಷ್ಟೇ, ಅಲ್ಲಿಗೆ ಮಹಾಲೋಕವನ್ನ ಸೇರ್ತಾರೆ. ಮತ್ತೆ ಇನ್ನೂ ಭೂಮಿ ಮೇಲೆ ಬಂದು ಸಾಧನೆ ಮಾಡಿದ್ರು ಅಂದ್ರೆ ತಪೋಲೋಕವನ್ನ ಹೋಗಿ ಸೇರ್ತಾರೆ. ಹೀಗೆ ತಪೋಲೋಕವನ್ನ ಸೇರಿದ್ರೆ ಅಲ್ಲಿಗೆ ಮುಗಿಲಿಲ್ಲ. ಎಲ್ಲಿಯವರೆಗೆ ನಾವು ಸತ್ಯಲೋಕವನ್ನ ಸೇರುವುದಿಲ್ಲವೋ ಅಲ್ಲಿಯವರೆಗೆ ಈ ಜನ್ಮ ಅನ್ನುವುದು ಇದ್ದಿದೆ. ಈ ಜನ್ಮ ಪರಂಪರೆಯಿಂದ ಯಾರೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಆತ್ಮ ಏನ್ ಮಾಡ್ತದೆ, ಅದಕ್ಕಾಗಿ ಮನುಷ್ಯ ಎಷ್ಟು ಸಾವಿರ ಏನ್ ಜನ್ಮ ಏನ್ ಇಲ್ಲಿ ಕೆಲಸ ಮಾಡಿದರೂ ಅವನ ಗಮ್ಯ ಯಾವುದಾಗಿರ್ಬೇಕು, ಸತ್ಯಲೋಕವನ್ನ ಹೋಗಿ ಇರುವುದೇ ಆಗಿರಬೇಕು. ಹಾಗಾದ್ರೆ ಈ 7 ಲೋಕಗಳಿಗೂ ನಮ್ಮ ಶರೀರದಲ್ಲಿ 7 ಶರೀರಗಳಿದ್ದಾವೆ. ಮೊದಲನೇದು ಸ್ಥೂಲ ಶರೀರ ಅಥವಾ ದೈಹಿಕ ಶರೀರ, ಈ ಅನ್ನಮಯ ಶರೀರ. ಈಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ, ಇದನ್ನ ಸ್ಥೂಲ ಶರೀರ ಅಂತ ಕರೀತಾರೆ. ಇದು ಪಂಚಭೂತಗಳಿಂದ ಆಗಿದೆ. ಇದು ಈ ಭೂಮಿಗೆ ಸಂಬಂಧಪಟ್ಟಂತಹ ಏನು ಶರೀರ. ಎರಡನೇದು ಪ್ರಾಣಮಯ ಶರೀರ ಅಥವಾ ಅದನ್ನ ಎಥಿರಿಕ್ ಬಾಡಿ ಅಂತ ಕರಿತೀವಿ.
ಅಥವಾ ಎನರ್ಜಿ ಬಾಡಿ, ಎಥೆರಿಕ್ ಬಾಡಿ, ಪ್ರಾಣಮಯ ಶರೀರ ಅಂತ ಹೇಳಿ ಕರೀತೀವಿ. ಇದು ನಮ್ಮ ಎರಡನೇ ಶರೀರ. ಈ ಮೂರನೇದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ. ನಾಲ್ಕನೇದು ಕಾರಣ ಶರೀರ. ಐದನೇದು ಮಹಾಕಾರಣ ಶರೀರ. ಆರನೇದು ವಿಶ್ವಮಯ ಶರೀರ. ಏಳನೇದು ನಿರ್ವಾಣಮಯ ಶರೀರ. ಏಳನೇದು ನಿರ್ವಾಣಮಯ ಶರೀರ. ಮೊದಲನೇದು ಸ್ಥೂಲ ಶರೀರ, ಎರಡನೇದು ಪ್ರಾಣಮಯ ಶರೀರ, ಮೂರನೇದು ಸೂಕ್ಷ್ಮ ಶರೀರ, ನಾಲ್ಕನೇದು ಕಾರಣ ಶರೀರ, ಐದನೇದು ಮಹಾಕಾರಣ ಶರೀರ, ಆರನೇದು ವಿಶ್ವಮಯ ಶರೀರ, ಏಳನೇದು ನಿರ್ವಾಣಮಯ ಶರೀರ. ಹೀಗೆ ನಾವು ಆ, ಈ ಸ್ಥೂಲ ಶರೀರ, ಪ್ರಾಣಮಯ ಶರೀರ ಎರಡೂ ಕೂಡ ಯಾವಾಗ ಈ ದೇಹದಿಂದ ಪ್ರಾಣ ಹೊರಗೆ ಬರ್ತದೋ ಆ ಕೂಡಲೇ ಈ ಸ್ಥೂಲ ಶರೀರ ಮತ್ತೆ ಪ್ರಾಣಮಯ ಶರೀರ ಎರಡೂ ಕೂಡ ಸತ್ತ ಮೇಲೆ ಭೂಲೋಕಕ್ಕೆ ಸಂಬಂಧಪಟ್ಟಂತಹ ಶರೀರಗಳು ಅವು ಭೂಲೋಕದಲ್ಲೇ ಉಳಿದು ಬಿಡ್ತವೆ. ಇದು ಯಾವುದೇ ಮೇಲಿನ ಲೋಕಗಳಿಗೆ ಹೋಗೋದಿಲ್ಲ. ಯಾವುದೋ ಮೊದಲನೇ ಶರೀರ ಮತ್ತೆ ಈ ಎರಡನೇ ಶರೀರ, ಸ್ಥೂಲ ಶರೀರ ಮತ್ತೆ ಪ್ರಾಣಮಯ ಶರೀರ, ಎಥೆರಿಕ್ ಬಾಡಿ ಅಂತ ಹೇಳ್ತೀವಿ. ಎರಡನೇದು ನಂತರ ಮೂರನೇ ಶರೀರ ಆದಂತಹ ಸೂಕ್ಷ್ಮ ಶರೀರ ಇರ್ತದಲ್ವಾ, ಅಥವಾ ಮನೋಮಯ ಶರೀರ. ಆ ಮನೋಮಯ ಶರೀರದ ಮೂಲಕ ಅವನು ಏನ್ ಮಾಡ್ತಾನೆ, ಒಂದು ಭುವರ್ಲೋಕಕ್ಕಾದ್ರೂ ಹೋಗ್ತಾನೆ, ಇಲ್ಲ ಸ್ವರ್ಲೋಕಕ್ಕಾದ್ರೂ ಹೋಗ್ತಾನೆ. ಆದರೆ ಅವರು ಅವರವರು ಮಾಡಿದ ಕರ್ಮದ ಅನುಸಾರವಾಗಿ ಭೂಲೋಕ, ಭುವರ್ಲೋಕ ಅಥವಾ ಸುವರ್ಲೋಕವನ್ನು ಹೋಗಿ ಸೇರ್ತಾನೆ. ನಾಲ್ಕನೇದು ಕಾರಣ ಶರೀರ. ಆ ಕಾರಣ ಶರೀರ ಜನರ್ಲೋಕವನ್ನು ಹೋಗಿ ಸೇರಿಕೊಳ್ತದೆ. ಐದನೇದು ಮಹಾಕಾರಣ ಶರೀರ, ಮಹಾಲೋಕವನ್ನು ಹೋಗಿ ಸೇರಿಕೊಳ್ತದೆ. ಆರನೇದು ವಿಶ್ವಮಯ ಶರೀರ, ಅದು ತಪೋಲೋಕವನ್ನು ಹೋಗಿ ಸೇರಿಕೊಳ್ತದೆ. ಏಳನೇದು
ನಮಸ್ತೆ ಮಾಸ್ಟರ್. ಸರ್ದು ಟೆಕ್ನಿಕಲ್ ಅಂತ ಅನ್ಸುತ್ತೆ. ಹರಿಪ್ರಿಯಾ ಮೇಡಮ್, ನನ್ನ ವಾಯ್ಸ್ ಕೇಳ್ತಾ ಇದೆ? ಎಸ್ ಮೇಡಮ್, ಕೇಳ್ತಿದೆ. ಕಂಟಿನ್ಯೂ ಮಾಡಿ. ಓಕೆ ಮಾಸ್ಟರ್. ಇವತ್ತು ಈ ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿ ಮೇಡಮ್, ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಗುರುಗಳು, ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮನವರು, ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಜೂಮ್ ನಲ್ಲಿ ವೀಕ್ಷಿಸುತ್ತಿರುವ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಮಾಸ್ಟರ್ಗಳಿಗೂ ನನ್ನ ನಮಸ್ಕಾರಗಳು. ಮಾಸ್ಟರ್ಸ್, ನಾನಿವತ್ತು ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ಗಳು ಗುರುಗಳು ಇಂದು ಬೆಳಿಗ್ಗೆ ಹೇಳಿದಂತಹ ಉಪಮಾನ ಧ್ಯಾನ ಸಂದೇಶವನ್ನ ಹೇಳೋಕ್ ಇಷ್ಟಪಡ್ತೀನಿ. ಈ ದಿನ ಅವರು ಹೇಳಿದ ಉಪಮಾನ ಧ್ಯಾನ ಸಂದೇಶ ಏನು ಅಂದ್ರೆ, ಓಕೆ ಮೇಡಮ್, ಇವಾಗ ಕೇಳ್ತಾ ಇದೆ? ಎಸ್ ಮ್ಯಾಮ್, ಕೇಳಿಸ್ತಿದೆ. ಸ್ಟಾರ್ಟ್ ಮಾಡಿ. ಇವತ್ತು ಬೆಳಿಗ್ಗೆ ಗುರುಗಳು ಹೇಳಿದಂತಹ ಕ್ಲಾಸು ಉಪಮಾನ ಧ್ಯಾನ ಸಂದೇಶ ಏನು ಅಂದ್ರೆ, ಸೌಟು ಪಲ್ಯದಲ್ಲಿ ಇದ್ದಾಗ ಅದರ ರುಚಿ ಅದಕ್ಕೆ ಗೊತ್ತಾಗೋದಿಲ್ಲ. 10 ವರ್ಷಗಳಿದ್ರೂ ಆ ಸೌಟಿಗೆ ಪಲ್ಯದಲ್ಲಿ ಅಂದ್ರೆ ಪಾತ್ರೆಯಲ್ಲಿ ಆ ಪಲ್ಯದ ಜೊತೆ ಇದ್ದಾಗ ಅದರ ರುಚಿ ಅದಕ್ಕೆ ಗೊತ್ತಾಗಲ್ಲ. ಆದ್ರೆ ಆ ಪಲ್ಯ ಅನ್ನೋದು ನಾಲಿಗೆಗೆ ಬಂದು ಅಂಟಿದರೆ ನಾಲಿಗೆಯು ಅದರ ರುಚಿಯನ್ನ ಗುರುತಿಸುತ್ತೆ. ಹಾಗೆ ಅಜ್ಞಾನಿಯು ಸದ್ಗುರುಗಳು ಜೊತೆಯಲ್ಲೇ ಇದ್ದರೂ ಗುರುತಿಸೋದಿಲ್ಲ. ಆದರೆ ಧ್ಯಾನ ಮಾಡಿ ಸ್ವಲ್ಪನಾದ್ರೂ ಜ್ಞಾನವ ಇದ್ರೆ ಅಂತಹ ಆ ಸ್ವಲ್ಪವಾದ್ರೂ ಜ್ಞಾನ ಇರುವಂತಹ ಜ್ಞಾನಿ ಸದ್ಗುರುಗಳನ್ನ ಗುರುತಿಸ್ತಾರೆ ಅನ್ನೋದು ಇವತ್ತಿನ ಉಪಮಾನ ಧ್ಯಾನ ಸಂದೇಶ. ಇದರ ಬಗ್ಗೆ ವಿವರಣೆಯನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಆದ್ದರಿಂದ ಧ್ಯಾನವನ್ನ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ ಸದ್ಗುರುಗಳನ್ನ ಯಾರು ಗುರುತಿಸ್ತಾರೋ ಅವರು ಮಾತ್ರ ಈ ಜ್ಞಾನವನ್ನ ಪಡೆದು ಮೋಕ್ಷವನ್ನ ಹೊಂದೋದಕ್ಕೆ ಸಾಧ್ಯ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮೋಕ್ಷವನ್ನ ಅಥವಾ ಆಧ್ಯಾತ್ಮಿಕನ್ನ ತಿಳಿಬೇಕು ಹಾಗೂ ಮೋಕ್ಷವನ್ನ ಹೊಂದಬೇಕು ಅಂದ್ರೆ ಒಬ್ಬ ಸದ್ಗುರುವು ಇರಲೇಬೇಕು. ಇಲ್ಲ ಅಂದ್ರೆ ಅವರು ಜ್ಞಾನವನ್ನ ಸರಿಯಾಗಿ ಪಡೆಯಲಾರದೆ ಈ ಮೋಕ್ಷವನ್ನ ಹೊಂದೋದು ಅಸಾಧ್ಯವೇ ಅಲ್ಲ, ಅಸಂಭವವೇ ಅಂತ ಇವತ್ತು ಗುರುಗಳು ಕ್ಲಾಸನ್ನ ಹೇಳಿದ್ರು. ಅಂದ್ರೆ ಹೇಗೆ ಅಜ್ಞಾನಿಗಳಿಗೆ ಈ ಒಂದು ಉದಾಹರಣೆ ಉಪಮಾನ ಅಂದ್ರೆ ಅದಕ್ಕೆ ತಕ್ಕ ಒಂದು ಉದಾಹರಣೆಯನ್ನ ಸೇರಿಸಿ ಹೇಳ್ತಾರೆ. ಹೋಲಿಸಿ ಹೇಳುವುದು ಅಂತಾನೆ ಅರ್ಥ ಆಗ್ಬೋದು. ಯಾವತ್ತು ಪತ್ರಿಜಿ ಗುರುಗಳು ಉಪಮಾನಗಳನ್ನ ಹೆಚ್ಚು ಬಳಸ್ತಾ ಇದ್ರು. ಯಾಕಂದ್ರೆ ಒಂದೇನೋ ಜ್ಞಾನವನ್ನ ನಮಗ್ ಅರ್ಥ ಮಾಡಿಸ್ಬೇಕು ಅಂದ್ರೆ ಹಾಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೊಂದು ಉಪಮಾನ ಸೇರಿಸಿ ಹೇಳಿದಾಗ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಅದಕ್ಕೆ ತಟವರ್ತಿ ಗುರುಗಳು ದಿನನಿತ್ಯದಲ್ಲಿ ನಾವು ಜೀವನದಲ್ಲಿ ಮಾಡುವಂತ ಕೆಲಸಗಳನ್ನ ಹೋಲಿಸಿ ನಮ್ಗೆ ಆತ್ಮಜ್ಞಾನವನ್ನ ನೀಡುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಪತ್ರಿಜಿಯವರ ವಿಷಯದಲ್ಲಿ ತುಂಬಾ ಗುರುತಿಸಿದೆ ಅಂತ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಪತ್ರಿಜಿ ಗುರುಗಳು ಪಿರಮಿಡ್ ಪಾರ್ಟಿಯಲ್ಲಿ MLA ಒಂದು ನಾಮಿನೇಷನ್ಗೋಸ್ಕರ ರಾಜ್ಯಲಕ್ಷ್ಮಿ ಅಮ್ಮನವರಿಗೆ ಅವ್ರ ಜೊತೆ ಹೇಳಿದ್ರಂತೆ,
ಅವಾಗ ಭೀಮಾವರಂನಲ್ಲಿ ಒಂದು ರ್ಯಾಲಿ ಇತ್ತಂತೆ. ಆ ರ್ಯಾಲಿಯಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಭಾಗವಹಿಸಿದ್ರಂತೆ. ಭಾಗವಹಿಸಿ ಎಲ್ಲರ ಜೊತೆ ಬೀದಿ ಬೀದಿಯಲ್ಲಿ ತಿರುಗ್ತಾ ಇದ್ರಂತೆ. ಹೀಗೆ ತಿರುಗ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಗುರುಗಳು ಕೂಡ ಇದ್ರಂತೆ. ಹೀಗೆ ಅವರು ಬೀದಿ ಬೀದಿಯಲ್ಲಿ ರ್ಯಾಲಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಒಂದು ಸಂದರ್ಭದಲ್ಲಿ ರಾಘವರಾವ್ ಗುರುಗಳಿಗೆ ಅನ್ಸ್ತಂತೆ, ಹಾಗೆ ಯೋಚನೆ ಮಾಡಿದ್ರಂತೆ ಅವರು, ಸಾಕ್ಷಾತ್ ಭಗವಂತ ಸ್ವರೂಪ ಗುರುಗಳು, ಸದ್ಗುರುಗಳು ನಮ್ ಜೊತೆ ಇದ್ದಾರೆ, ಆದ್ರೆ ಇವರನ್ನ ಯಾರೂ ಗುರುತಿಸ್ತಾ ಇಲ್ಲ, ಇವರ ಶ್ರೇಷ್ಠತೆಯು ಯಾರಿಗೂ ಅರ್ಥ ಆಗ್ಲಿಲ್ಲ ಅಲ್ವಾ, ಎಷ್ಟು ಮೂರ್ಖರಿದ್ದಾರೆ ಎಲ್ರು ಅಂತ ಹೇಳಿ ಅವರು ಯೋಚನೆ ಮಾಡಿದ್ರಂತೆ. ಹಾಗೆ ಗುರುಗಳು ಅವ್ರ ಜೊತೆಯೇ ಇದ್ರು, ಸಾಕ್ಷಾತ್ ಭಗವತ್ ಸ್ವರೂಪ ಇದ್ರೂ ಕೂಡ ಗುರುತಿಸ್ಲಾರದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಹಾಗೆ ಮುಂದ್ಗಡೆ ಎಲ್ಲ ಅಲ್ಲಿ ಗುಡಿಗಳಿಗೆ ಹೋಗಿ ದೇವ್ರೆ ದೇವ್ರೆ ಅಂತ ಕೇಳ್ಕೊತಾ ಇದ್ದಾರೆ. ಸ್ವಯಂ ಇವರು ಇಲ್ದೇ ಇರೋ ಆ ವಿಗ್ರಹದಲ್ಲಿ ಹೋಗಿ ದೇವ್ರೆ ದೇವ್ರೆ ಅಂತ ಇದ್ದಾರೆ. ಸ್ವಯಂ ನಮ್ ಜೊತೆನೆ ಇರುವಂತಹ ಸಾಕ್ಷಾತ್ ಆ ಭಗವಂತನನ್ನ ಗುರುತಿಸ್ಲಾರ್ದೆ ಹೋಗ್ತಾ ಇದ್ದಾರೆ. ಎಷ್ಟು ಅಜ್ಞಾನ ಹಾಗೂ ಮೂರ್ಖತನ ಅಂದ್ರೆ, ಆ ಪಲ್ಲೆಯಲ್ಲಿರುವಂತ ಸೌಟಿನ ಹಾಗೆ ಆ ಸೌಟಿಗೆ ಹೇಗೆ ರುಚಿ ಗುರುತಿಸೋದಕ್ಕೆ ಆಗೋದಿಲ್ವೋ, ಹಾಗೆ ಅಜ್ಞಾನಿಗೆ ಭಗವಂತ ನಮ್ ಜೊತೆನೆ ಇದ್ರು ಗುರುತಿಸೋದಕ್ಕೆ ಆಗ್ತಿಲ್ಲ ಅನ್ನೋದನ್ನ ಇವತ್ತು ಹೇಳಿದ್ರು. ಇದು ತುಂಬಾ ಅವರಿಗೆ ಆಶ್ಚರ್ಯ ಅಂತ ಅನಿಸ್ತಂತೆ. ಈ ಮಾತನ್ನ ಅವರು ಆ ರ್ಯಾಲಿ ಆದ್ಮೇಲೆ ಪತ್ರಿಜಿ ಗುರುಗಳ ಹತ್ರ ತಟವರ್ತಿ ಗುರುಗಳು ಶೇರ್ ಮಾಡ್ಕೊಂಡ್ರಂತೆ. ಗುರುಗಳೇ, ನೀವು ಸಾಕ್ಷಾತ್ ಭಗವಂತ ಸ್ವರೂಪ, ನೀವು ಇಷ್ಟೊಂದು ಶ್ರೇಷ್ಠರು, ನಿಮ್ಮನ್ನ ಇಲ್ಲಿ ನೀವು ಇಂಥ ಶ್ರೇಷ್ಠರು ಮತ್ತೆ ಮಾಮೂಲು ಮನುಷ್ಯರು, ಈ ವ್ಯತ್ಯಾಸನೇ ಇವರಿಗೆ ಅರ್ಥ ಆಗ್ತಿಲ್ವಲ್ಲ, ಎಂತ ಮೂರ್ಖರು ಗುರುಗಳೇ ಅಂತ ಹೇಳಿದಾಗ ಪತ್ರಿಜಿ ಗುರುಗಳು ಸುಮ್ನೆ ನಕ್ಕು ಸುಮ್ನಾಗ್ಬಿಟ್ರಂತೆ. ಆದ್ರೆ ತಟವರ್ತಿ ಗುರುಗಳಿಗೆ ಇದು ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತಂತೆ. ಯಾಕೆ ಇವರಿಗೆ ಅರ್ಥ ಆಗ್ತಿಲ್ಲ ಅನ್ನೋದವ್ರು ತುಂಬಾ ಯೋಚನೆ ಮಾಡ್ತಿದ್ರಂತೆ. ಇಲ್ಲದೆ ಇರುವಂತಹ ಜಾಗದಲ್ಲಿ ಭಗವಂತನನ್ನ ಹುಡುಕ್ತಾರೆ, ಭಗವಂತನೇ ಸ್ವಯಂ ನಮ್ ಜೊತೆ ನಡೀತಾ ಇದ್ರೆ ಸದ್ಗುರುಗಳ ರೂಪದಲ್ಲಿ ಗುರುತಿಸ್ಲಾರ್ದೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಗುರು ಹತ್ತಿರ ಇದ್ದ ಮಾತ್ರಕ್ಕೆ ಯಾರು ಗುರುವಿನ ಜ್ಞಾನ ಪಡೆಯೋದಿಲ್ಲ. ಹಾಗೆ ಗುರುಗಳು ಇದ್ರೂ ಕೂಡ ಗುರುವಿನ ಜ್ಞಾನವನ್ನ ಹೊಂದೋದಕ್ಕೆ ಆಗೋದಿಲ್ಲ. ನಮ್ಗೆಲ್ಲಾರ್ಗು ಏನ್ ಸಂದೇಶ ಕೊಟ್ರು ಅಂದ್ರೆ, ಆ ಪಲ್ಲೆಯಲ್ಲಿರುವಂತಹ ಸೌಟ್ ಆಗ್ಬೇಡಿ, ಅದು 1 ದಿನ ಅಲ್ಲ, 2 ದಿನ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಇದ್ರೂ ಅದಕ್ಕೆ ಅದರ ರುಚಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿಯಾಗಿ ಅಜ್ಞಾನಿಗೆ ಗುರುಗಳ ಜೊತೆ, ಸದ್ಗುರುಗಳ ಜೊತೆ ನಮ್ಮ ಪಕ್ಕದಲ್ಲೇ ಇದ್ರು, ನಮ್ಮ ಹತ್ತಿರವೇ ಇದ್ದರು, 1 ದಿನ ಅಲ್ಲ, 2 ದಿನ ಅಲ್ಲ, 10 ವರ್ಷ ಅವ್ರ ಜೊತೆ ಇದ್ರು ಅವರ ಜ್ಞಾನವನ್ನ ಗುರುತಿಸಲಾರದೆ ಹೋಗ್ತಾರೆ. ಹಾಗಾಗಿ ನಾವು ಪಲ್ಲೆಯಲ್ಲಿರುವಂತಹ ಸೌಟ್ ಆಗ್ಬಾರ್ದು, ನಾಲಿಗೆ ಆಗ್ಬೇಕು. ರುಚಿಯನ್ನ ಗುರುತಿಸುವಂತಹ, ಅದ್ಭುತವಾದ ರುಚಿ ಗುರುತಿಸುವಂತ ನಾಲಿಗೆ ನಾವಾಗ್ಬೇಕು. ಯಾರು ಈ ಸರಿಯಾದ ಧ್ಯಾನವನ್ನ ಮಾಡ್ತಾ ಇದ್ದಾರೋ, ಆತ್ಮಜ್ಞಾನವನ್ನ ಅರ್ಥ ಮಾಡ್ಕೋತಾ ಇದ್ದಾರೋ, ಅವರು ನಾಲಿಗೆಯೇ ಈ ಝೂಮ್ ನಲ್ಲಿ ಪಾಲ್ಗೊಂಡಿರುವಂತ ಎಲ್ಲರೂ ಅನ್ನೋದನ್ನ ಹೋಲಿಸಿ ಹೇಳ್ತಾ ಇದ್ರು. ಎಷ್ಟೋ ವಿಷಯ ಬೋಧಿಸ್ತಾ ಇರ್ತಾರೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು. ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಅದನ್ನ ಅರ್ಥ ಮಾಡ್ಕೋಬೇಕು, ಗ್ರಹಿಸಿ ಬರ್ಕೊಂಡು ಅರ್ಥ ಮಾಡಿ ಆಚರಣೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಪತ್ರಿಜಿ ಗುರುಗಳ ಜೊತೆ ತಟವರ್ತಿ ರಾಘವರಾವ್ ಗುರುಗಳು ಓಡಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಇದ್ದಾಗ ಯಾವಾಗ್ಲೂ ಅವ್ರ ಪಾಕೆಟ್ ನಲ್ಲಿ ಒಂದು ಪಾಕೆಟ್ ನೋಟ್ಬುಕ್ ಅಂತ ಇರ್ತಿತ್ತು, ಒಂದು ಪೆನ್ ಅನ್ನೋದು ಯಾವಾಗ್ಲೂ ಇರ್ತಿತ್ತಂತೆ. ಅಂದ್ರೆ ಗುರುವಿನ ಬಗ್ಗೆ ಅನನ್ಯವಾದ ಭಕ್ತಿ ಅವರಿಗೆ ಇತ್ತು, ಹಾಗೂ ಶ್ರದ್ಧೆ, ಆತ್ಮಜ್ಞಾನದ ಮೇಲೆ ಶ್ರದ್ಧೆ ಅನ್ನೋದು ಅವರಿಗೆ ಇರ್ತಿತ್ತಂತೆ. ಪತ್ರಿಜಿ ಗುರುಗಳು ಅವ್ರ ಜೊತೆ ಓಡಾಡ್ತಿರ್ಬೇಕಾದ್ರೂ ಅವ್ರ ಏನೇ ಹೊಸ ವಿಷಯ ಅಂತ ಅನ್ನಿಸ್ತು ಅಂದ್ರೆ ಅವ್ರ ಪಾಕೆಟ್ ಇಂದ ನೋಟ್ಬುಕ್ ತೆಗೆದು ಅದನ್ನ ಬರ್ಕೊಳ್ತಾ ಇದ್ರಂತೆ. ಹೀಗೆ ಅವರು ಪತ್ರಿಜಿ ಗುರುಗಳು ಎಷ್ಟೋ ಸಲ ಸ್ಟೇಜ್ ಮೇಲೆ ಕುತ್ಕೊಂಡಾಗ ರಾಘವರಾವ್ ಗುರುಗಳನ್ನು ಕೂಡ ಅವ್ರ ಜೊತೆ ಸ್ಟೇಜ್ ಮೇಲೆ ಕೂರಿಸ್ಕೊಂಡಾಗ್ಲೂ ಕೂಡ ಪತ್ರಿಜಿ ಗುರುಗಳು ಹೇಳಿದ್ದನ್ನ ನಾನು ಯಾವತ್ತು ಆ ಡೈರಿ ತೆಗೆದು ಬರ್ಕೊಳ್ತಾ ಇದ್ದೆ.
ಅಂತ ಹೇಳ್ತಾರೆ. ಹಾಗಾಗಿ ಸದ್ಗುರು ಹೇಳಿದಂತಹ ಪ್ರತಿಯೊಂದು ಸಂದೇಶವನ್ನ ಬರ್ಕೊಳ್ಳೋದು ತುಂಬಾ ಮುಖ್ಯ. ಅಂದ್ರೆ ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗತ್ತೆ. ಯಾಕಂದ್ರೆ ನಾವು ಕಲಿತಾ ಇರೋದು ಸಾಮಾನ್ಯ ಜ್ಞಾನವಲ್ಲ, ಆತ್ಮಜ್ಞಾನ. ಯಾರಿಗೆ ಈ ರುಚಿ ಗೊತ್ತಾಗತ್ತೋ ಅವರೇ ಜ್ಞಾನಿ ಅನ್ನೋದನ್ನ ಹೇಳ್ಕೊಟ್ರು. ಹಾಗಾಗಿ ಅವ್ರು ಸ್ಟೇಜ್ ಮೇಲೆ ಇದ್ದಾಗ ಅವ್ರ ಜೊತೆ ಕೂರಿಸ್ಕೊಂಡ್ರು ಅವರು ಬರ್ಕೊಳ್ತಾ ಇದ್ರಂತೆ. ಹೀಗೆ ನಾನು ಒಂದು ಡೈರಿ ಅಲ್ಲ, 2 ಡೈರಿ ಅಲ್ಲ, 100 ಡೈರಿಗಳಾಗಿದೆ ನನಗೆ ಪತ್ರಿಜಿ ಅವ್ರು ಹೇಳಿದ್ದನ್ನ ನಾನು ಬರ್ಕೊಂಡಿದ್ದು. ಇವಾಗ ನಾನು ಅದನ್ನ ಕಲರ್ ನೋಟ್ಗಳಲ್ಲಿ ಮಾಡಿಕೊಂಡು ರಿಪೀಟ್ ಮನನ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಯಾರು ಧ್ಯಾನ ಮಾಡಿ ಜ್ಞಾನವನ್ನ ಹೊಂದಿದವರು ಸದ್ಗುರುವನ್ನ ಗುರುತಿಸ್ತಾರೆ. ಅಲ್ಲದೆ ಯಾರು ಅಜ್ಞಾನದಲ್ಲಿರ್ತಾರೋ ಅವರು ಎಷ್ಟೋ ವರ್ಷ ಗುರುಗಳು, ಅವ್ರ ಸದ್ಗುರುಗಳು ಅವ್ರ ಹತ್ರಾನೇ ಇದ್ರು ಅವರು ಗುರುತಿಸ್ಲಾರ್ದೆ ಹೋಗ್ತಾರೆ. ಪತ್ರಿಜಿ ಜೊತೆ ಇದ್ದರೂ ಭಗವಂತನೂ ನಮ್ಮ ಜೊತೆ ಇದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಿದ್ದಿಲ್ಲ. ಅದಕ್ಕೆ ಸ್ವಲ್ಪ ಧ್ಯಾನ ಮಾಡಿ ಜ್ಞಾನವನ್ನ ಹೊಂದಿದವರು ಸದ್ಗುರುವನ್ನ ಪಡೆಯುತ್ತಾರೆ. ಸದ್ಗುರು ಎಷ್ಟೋ ವಿಷಯಗಳನ್ನ ಬೋಧಿಸುತ್ತಾರೆ. ಇದರಿಂದಾಗಿ ಜ್ಞಾನವನ್ನ ಪಡಿಬಹುದು. ಮತ್ತೆ ನಾವು ಎಷ್ಟು ಧ್ಯಾನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಧ್ಯಾನವನ್ನ ಮಾಡ್ಬೇಕು, ಆದ್ರೆ ಯಾವುದಕ್ಕಾಗಿ ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ಆತ್ಮ ಜ್ಞಾನಕ್ಕಾಗಿಯೇ ಧ್ಯಾನವನ್ನ ಮಾಡ್ಬೇಕು. ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳಿತಾ ಇದ್ದೀವಿ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಗುರುತಿಸ್ಬೇಕು ಅನ್ನೋದನ್ನ ಹೇಳಿದ್ರು. ಹೇಗೆ ಗುರುತಿಸ್ಕೊಳ್ಬೇಕು? ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳಿತಾ ಇದ್ದೀವಿ ಅನ್ನೋದನ್ನ ನಮ್ಮ ಜ್ಞಾನ ಹೆಚ್ಚುತ್ತಾ ಇದ್ರೆ ಮಾತ್ರ ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳಿತಾ ಇದ್ದೀವಿ ಅನ್ನೋದು ನಮಗೆ ಗುರುತಿಸಿದ ಹಾಗೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಸದ್ಗುರುವಿನ ಜೊತೆ ಇದ್ದಾಗ ಅವರು ಬೋಧಿಸಿದಂತಹ ಜ್ಞಾನವನ್ನ ಪಡೆದು ಎಷ್ಟೋ ಶ್ರೇಷ್ಠರಾಗ್ತಾರೆ. ಅಂದ್ರೆ ಅವರು ಆಧ್ಯಾತ್ಮಿಕತೆಯಲ್ಲಿ ಬೆಳಿತಾರೆ. ಶರೀರ ಮನಸ್ಸು ಸ್ಥಿತಿಯನ್ನ ದಾಟಿ ಈ ಸರಿಯಾದ ಧ್ಯಾನವನ್ನ ಮಾಡಿದಾಗ ಶರೀರ ಮತ್ತು ಮನಸ್ಸು ಸ್ಥಿತಿಯನ್ನ ದಾಟಿ ಆತ್ಮದ ಜೊತೆ ಇರ್ತಾರೆ. ಆತ್ಮ ಅಂದ್ರೆ ಭಗವಂತ, ಸ್ವಯಂ ಪರಬ್ರಹ್ಮ, ಅವನ ಜೊತೆಯೇ ಇರ್ತಾರೆ. ಅವಾಗೇನಾಗತ್ತೆ? ಪರಬ್ರಹ್ಮನ ಜೊತೆ ಇದ್ದಾಗ ಆ ಪರಬ್ರಹ್ಮನಲ್ಲಿರುವಂತಹ ಅನಂತವಾದ ಜ್ಞಾನವು, ಆನಂದ ಸಾಗರವು ನಮಗ್ ಸಿಗತ್ತೆ. ಅನಂತವಾದ ಜ್ಞಾನ ಸಿಗತ್ತೆ. ಈ ಅನಂತವಾದ ಜ್ಞಾನದಿಂದ ಏನಾಗತ್ತೆ ಅಂದ್ರೆ ಸಕಲ ಕರ್ಮ ರಹಿತ ಸ್ಥಿತಿಗೆ ಹೋಗ್ತೀವಿ. ಕರ್ಮ ರಹಿತವಾದಾಗ ಏನಾಗತ್ತೆ? ಜನ್ಮ ರಾಹಿತ್ಯ ಸ್ಥಿತಿ ಅನ್ನೋದು ಸಿಗತ್ತೆ. ಅನಂತವಾದ ಜ್ಞಾನ ಇದ್ದಾಗ ಅಂದ್ರೆ ಸರ್ವವೂ ನಮಗ್ ಗೊತ್ತಾಗತ್ತೆ, ಸರ್ವವೂ ನಾವು ತಿಳಿಯುವಂತಹವರು ಆಗ್ತೀವಿ. ಇಷ್ಟೇ ಅಲ್ಲದೆ ಮೋಕ್ಷವನ್ನ ಹೊಂದುವ ಅರ್ಹತೆ ಕೂಡ ಪಡಿತೀವಿ. ಅಷ್ಟು ಶ್ರೇಷ್ಠವಾದದ್ದು ಇದು ಶ್ವಾಸದ ಮೇಲೆ ಗಮನ, ಧ್ಯಾನ ಅನ್ನೋದು ಅಂತ ಹೇಳ್ತಾರೆ. ಹಾಗಾಗಿ ಆ ಆತ್ಮವನ್ನ ಆಶ್ರಯಿಸುವುದು ಅಂದ್ರೆ ಸ್ವಯಂ ಪರಬ್ರಹ್ಮನನ್ನೇ ಆಶ್ರಯಿಸಿದ್ದು. ಇಂತಹ ಶ್ರೇಷ್ಠವಾದ ಮಾರ್ಗದಲ್ಲಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ತಾರೆ. ಅವರು ಮೋಕ್ಷವನ್ನೇ ಹೊಂದುತ್ತಾರೆ. ಇದೊಂದು ಶ್ವಾಸದ ಮೇಲೆ ಧ್ಯಾನದಿಂದ ಮಾತ್ರ ಸಾಧ್ಯ ಅನ್ನೋದು ಹೇಳ್ತಾರೆ. ಹಾಗೆ ಈ ಎಲ್ರೂ ಅನ್ಕೊಳ್ತಾರೆ ಜಾತಿ ಕುಲ ಅದರ ಪ್ರಕಾರವಾಗಿ ಎಲ್ಲರನ್ನ ಗುರುತಿಸ್ತಾರೆ. ಆದ್ರೆ ಗುರುಗಳು ಹೇಳಿದ್ದು ಏನಂದ್ರೆ ಕೇವಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾಕ್ಷಣ ಬ್ರಾಹ್ಮಣನ ಅಂತ ಅಲ್ಲ, ಯಾರ್ಯಾರಿಗೆ ಬ್ರಹ್ಮಜ್ಞಾನ ಅನ್ನೋದು ಇದೆಯೋ ಅವರೇ ಬ್ರಾಹ್ಮಣ ಅನ್ನೋದನ್ನ ಹೇಳ್ತಾರೆ. ಯಾರಿಗೆ ಬ್ರಹ್ಮಜ್ಞಾನ ಅನ್ನೋದು ಇದೆಯೋ ಅವರೇ ಬ್ರಾಹ್ಮಣ. ಹಾಗೆ ಧೈರ್ಯ ಇದ್ದವರೇ ಕ್ಷತ್ರಿಯ ಅನ್ನೋದನ್ನು ಹೇಳ್ತಾರೆ. ಧೈರ್ಯ ಇದ್ದವರು ಕ್ಷತ್ರಿಯ. ಹಾಗೆ
ತೃಪ್ತಿಯಿಂದ ಜೀವಿಸಿದವರೇ ವೈಶ್ಯರು ಅನ್ನೋದನ್ನ ಹೇಳ್ತಾರೆ. ತೃಪ್ತಿಯಿಂದ ಯಾರು ಜೀವಿಸ್ತಾರೆ ಅವರು ವೈಶ್ಯರು. ಈ ಮೂರು ಇಲ್ಲದವರು ಶೂದ್ರರು ಅಂತ ಹೇಳ್ತಾರೆ. ಅಥವಾ ಯಾವುದೋ ಕೆಳ ಜಾತಿಯಲ್ಲಿ ಹುಟ್ಟಿದ ತಕ್ಷಣ ಶೂದ್ರರು ಅಂತ ಅಲ್ಲ, ಬ್ರಹ್ಮ ವಿದ್ಯೆಯನ್ನ ಹೊಂದಿದವರೆಲ್ಲರೂ ಬ್ರಾಹ್ಮಣರು ಅಂತ ಇವತ್ತು ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಆತ್ಮಜ್ಞಾನ ಅನ್ನೋದು ಸದ್ಗುರುವಿನಿಂದ ನಾವು ಪೂರ್ತಿಯಾಗಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸರಿಯಾದ ದಾರಿಯಲ್ಲೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹೇಗೆ ತಟವರ್ತಿ ಗುರುಗಳಿಗೆ ಅವರ ಸದ್ಗುರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಅವರು ಸಿಕ್ಕಾಗ ಅನ್ನಿಸ್ತಂತೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಬಿಟ್ಟು ನನಗೆ ಯಾರೂ ಇನ್ನು ಇಷ್ಟು ಸುಲಭವಾಗಿ ಆತ್ಮಜ್ಞಾನವನ್ನ ಬೋಧಿಸ್ತಾರೆ ಅನ್ನೋದು ನನಗೆ ಅನಿಸ್ತಿಲ್ಲ. ನಾನು ಕೊನೆಗೆ ಎಲ್ಲಿ ಬಂದು ಸೇರ್ಬೇಕೋ ಅಲ್ಲಿ ಸೇರ್ಬಿಟ್ಟಿದೀನಿ, ನನ್ನ ಸದ್ಗುರು ನನಗೆ ಸಿಕ್ಬಿಟ್ಟಿದ್ದಾರೆ ಅನ್ನೋದವರಿಗೆ ಅವರು ಗುರುತಿಸಿದ್ರಂತೆ. ಅದಕ್ಕಿಂತ ಮುಂಚೆ ತಟವರ್ತಿ ವೀರ ರಾಘವರಾವ್ ಗುರುಗಳು ಎಷ್ಟೋ ಗುರುಗಳನ್ನ ಆಶ್ರಯಿಸಿದ್ದರು, ಕೋಟ್ಯಾಧಿಪತಿಯಾಗಿದ್ರು. ಹಾಗೆ ಎಷ್ಟೋ ಆಶ್ರಮಗಳಿಗೆ ಭೇಟಿ ನೀಡಿದ್ರು, ಎಷ್ಟೋ ಸ್ವಾಮೀಜಿಗಳನ್ನ ಅಧ್ಯಯನ ಮಾಡಿದ್ರು. ಹೀಗೆ ಎಷ್ಟೋ ಈ ಭಕ್ತಿ ಮಾರ್ಗ ಅನ್ನೋದಕ್ಕಿಂತ ಗುಡಿಯನ್ನು ಕೂಡ ಕಟ್ಸಿದ್ದಾರೆ. ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಯಾವಾಗ ಪತ್ರಿಜಿ ಅನ್ನುವ ಸದ್ಗುರು ಸಿಕ್ಕರೋ ಅವಾಗ ಇವರನ್ನ ಬಿಟ್ಟು ಮತ್ಯಾರೂ ಇಲ್ಲ ಅನ್ನೋದನ್ನ ಗುರುತಿಸ್ಕೊಂಡು ಅವರು ಸಿಕ್ಕ ನಂತರ ಧನ ಸಂಪಾದನೆಯನ್ನ ಬಿಟ್ಬಿಟ್ರಂತೆ. ಕೋಟಿ ಸಂಪಾದನೆ ಮಾಡ್ತಿರುವಂತಹವರವರು ಗುರುವಿನ ಒಂದು ಬೋಧನೆಯಿಂದಾಗಿ ಧನ ಸಂಪಾದನೆಯನ್ನ ನಿಲ್ಲಿಸ್ಬಿಟ್ರಂತೆ. ಯಾಕಂದ್ರೆ ಇವ್ಯಾವೂ ನನ್ನ ಜೊತೆ ಬರೋದು ಇಲ್ಲ ಅನ್ನೋದು ಅರ್ಥ ಮಾಡ್ಕೊಂಡ್ರು. ಯಾಕೆ ಯಾವೂ ನನ್ನ ಜೊತೆ ಬರೋದಿಲ್ಲ ಅನ್ನೋದಂದ್ರೆ, ನಾನು ದೇಹವಲ್ಲ ಆತ್ಮ ಅನ್ನೋದನ್ನ ಸದ್ಗುರುಗಳು ಹೇಳ್ಕೊಟ್ರು. ಇದೇ ಆಧ್ಯಾತ್ಮಿಕತೆ. ನಾನು ಆತ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವುದೇ ಆಧ್ಯಾತ್ಮಿಕತೆ. ಅದನ್ನ ಅವರು ಗುರುಗಳಿಂದ ತಿಳ್ಕೊಂಡ್ರು. ಹಾಗಿದ್ರೆ ನಾನು ದೇಹವಲ್ಲ ಆತ್ಮ ಅನ್ನೋದು ಅರ್ಥ ಆದಾಗ ದೇಹಕ್ಕೆ ಲಾಭ ಕೊಡುವುದು ಧನ, ಆದ್ರೆ ಆತ್ಮಕ್ಕೆ ನನಗೋಸ್ಕರ ಏನಾದ್ರೂ ಮಾಡ್ಕೊಂಡಿದ್ದೀನಿ ಅಂದ್ರೆ ಜ್ಞಾನವನ್ನ ಹೊಂದಿದ್ರೇನೆ ನಾನು ನನಗೋಸ್ಕರ ಏನಾದ್ರೂ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಹಾಗಾಗಿ ನಾನು ಆತ್ಮ ಆದ್ದರಿಂದ ನಾನು ಜ್ಞಾನವನ್ನ ಪಡೆಯೋದೇ ನನ್ನ ಈ ಭೂಮಿಗೆ ಬಂದಿರುವಂತ ಉದ್ದೇಶ ಅನ್ನೋದು ಅವ್ರಿಗೆ ಅರ್ಥ ಆಯ್ತು. ಸದ್ಗುರುಗಳನ್ನ ತಿಳ್ಕೊಂಡ್ರು. ಪೂರ್ಣಾತ್ಮನಿಂದ ಬಿಡುಗಡೆಯಾದಂತಹ ಅಂಶಾತ್ಮಕ್ಕೆ ಪೂರ್ಣಾತ್ಮ ಒಂದು ಲಕ್ಷ್ಯ, ಒಂದು ಗಮ್ಯವನ್ನ ನೀಡತ್ತೆ. ಏನು? ನೀನು ಪೂರ್ಣಾತ್ಮ ಹೇಳತ್ತೆ ಅಂಶಾತ್ಮಕ್ಕೆ, ನೀನು ಪುನಃ ನನ್ನಂತೆ ಪೂರ್ಣಾತ್ಮನಾಗಿ. ಯಾವ ರೀತಿಯಾಗಿ ಪೂರ್ಣಾತ್ಮ ಆಗ್ಬೇಕು? ಪರಿಪೂರ್ಣ ಆತ್ಮಜ್ಞಾನವನ್ನ ಪಡೆದು ಪೂರ್ಣಾತ್ಮನಾಗಬೇಕು. ಹಾಗೆ ನಮ್ಮ ಲಕ್ಷ್ಯ ಎಲ್ಲಿ? ಸತ್ಯಲೋಕಕ್ಕೆ, ನಮ್ಮ ಮನೆ ಆಗಿರುವಂತ ಸತ್ಯಲೋಕಕ್ಕೆ ನೀನು ವಾಪಸ್ ಬರ್ಬೇಕು ಅನ್ನೋದನ್ನ ಪೂರ್ಣಾತ್ಮ ಅಂಶಾತ್ಮವನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಅದಕ್ಕೆ ಲಕ್ಷ್ಯ ಮತ್ತು ಗಮ್ಯವನ್ನ ಕೊಡತ್ತೆ. ನಾವೆಲ್ಲರೂ ಆತ್ಮಗಳಾದದ್ದರಿಂದ ನಮ್ಮ ಪ್ರಣಾಳಿಕೆಯು ಕೂಡ ಇದೇ ಆಗಿದೆ. ಪರಿಪೂರ್ಣ ಜ್ಞಾನವನ್ನು ಹೊಂದಿ ಪೂರ್ಣಾತ್ಮವಾಗಿ ಸಾಧನೆ ಮಾಡಿ ನಮ್ಮ ಮನೆಯಾಗಿರುವಂತಹ ಸತ್ಯಲೋಕಕ್ಕೆ ಹೋಗಿ ಸೇರುವುದು ನಮ್ಮ ಪ್ರಣಾಳಿಕೆ ಆಗಿದೆ. ಇದನ್ನ ನಾವು ನೆನಪು ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಇಂತಹ ಶ್ರೇಷ್ಠವಾದಂತಹ ಈ ಪೂರ್ಣಾತ್ಮನಾಗಿ ಮಾಡಿ ಸತ್ಯಲೋಕವನ್ನೇ ಹೊಂದುವಂತೆ ಮಾಡುವಂತಹ ಅಸ್ತ್ರ ನಮ್ಗೆಲ್ಲಾರ್ಗೂ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಬೋಧಿಸಿದಂತಹ ಶ್ವಾಸದ ಮೇಲೆ ಗಮನ ಧ್ಯಾನ ಮಾತ್ರ. ಮತ್ಯಾವುದರಿಂದಲೂ ಸಾಧ್ಯವಿಲ್ಲ. ಅಸಾಧ್ಯ ಅಸಂಭವ ಅನ್ನೋದನ್ನ ಇವತ್ತು ಗುರುಗಳು ಒತ್ತಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಝೂಮ್ ನಲ್ಲಿ ಯಾರು ಸರಿಯಾದ ಧ್ಯಾನ ಅಂದ್ರೆ ಈ ಸೈಲೆಂಟ್ ಮೆಡಿಟೇಷನ್ ಅನ್ನೇ ಮಾಡಿ ಕೇವಲ ಆನಾಪಾನಸತಿ ಶ್ವಾಸದ ಮೇಲೆ ಗಮನ ಧ್ಯಾನವನ್ನೇ ಮಾಡಿ ಕೇವಲ ಆತ್ಮದ ಬಗ್ಗೆ ಸರಿಯಾದ ಆತ್ಮಜ್ಞಾನ ಬೋಧಿಸುವಂತ ಬೋಧನೆಯನ್ನೋ ಯಾರು ಕೇಳ್ತಾರೋ
ಅವ್ರು ಅರ್ಥ ಮಾಡ್ಕೊಳ್ಳುವಂತ ಅರ್ಹತೆ ಇದೆಯೋ ಅವರು ಖಂಡಿತವಾಗಿಯೂ ಸದ್ಗುರುವನ್ನ ಆಶ್ರಯಿಸಿ ಮೋಕ್ಷವನ್ನೇ ಪಡಿತಾರೆ. ಅವರೆಲ್ಲರೂ ನಾಲಿಗೆ ಇದ್ದಂತೆ, ಪಲ್ಲೆಯಲ್ಲಿರುವಂತ ಸೌಟ್ ಇದ್ದಂತೆ ಅಲ್ಲ, ನಾಲಿಗೆ ಇದ್ದಂತೆ. ಅವರಿಗೆ ರುಚಿಯನ್ನ ಗುರುತಿಸುವ ಅರ್ಹತೆ ಇದೆ, ಅವರು ಗುರುತಿಸಬಲ್ಲವರಾಗ್ತಾರೆ. ಹಾಗಾಗಿ ಈ ಯಾರು ತಟವರ್ತಿ ಗುರುಗಳಾಗಿರ್ಬಹುದು, ರಾಜ್ಯಲಕ್ಷ್ಮಿ ಅಮ್ಮನವರಾಗಿರ್ಬಹುದು, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್ ಆಗಿರ್ಬಹುದು, ಬೋಧಿಸುವಂತ ಆತ್ಮಜ್ಞಾನವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ, ಅರ್ಥ ಮಾಡ್ಕೊಂಡವರಿಗೆ ಮಾತ್ರ ಗೊತ್ತು ಅದರ ರುಚಿ ಏನು ಅಂತ. ಅವ್ರು ಎಂದಿಗೂ ಕ್ಲಾಸ್ ಅನ್ನ ಬಿಡಲ್ಲ, ಅಥವಾ ಶ್ರದ್ಧೆಯಿಂದನೇ ಪ್ರತಿನಿತ್ಯವೂ ಅದನ್ನ ಕೇಳಿಸ್ಕೊಂಡು ಬರ್ಕೊಂಡು ಮನನ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಆಚರಣೆಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ. ಇದರ ಶ್ರೇಷ್ಠತೆ ಅರ್ಥ ಮಾಡ್ಕೊಂಡವರು, ಆ ಅರ್ಹತೆ ಇರೋರು ಮಾತ್ರ ಇದನ್ನ ಪಾಲಿಸೋದಕ್ಕೆ ಸಾಧ್ಯ. ಸೌಟುಗಳಿಗೆ ಅದು ಆಗೋದಿಲ್ಲ ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಈ ಪೂರ್ಣಾತ್ಮನಿಂದ ಬಿಡುಗಡೆಯಾದಂತಹ ಅಂಶಾತ್ಮಕ್ಕೆ ಈ ಗುರಿಗಳನ್ನೋದು ಇರತ್ತೆ. ವಾಪಸ್ ಪೂರ್ಣಾತ್ಮ ಆಗ್ಬೇಕು, ಅದರ ಜೊತೆ ಸತ್ಯಲೋಕವನ್ನೇ ಸೇರ್ಬೇಕು. ಹಾಗಾಗಿ ನಮ್ಗೆ ಯಾವಾಗ್ಲೂ ನಾವು ಮಾನವರಂದ್ರೆ 3 ಅನ್ನೋದು ಅರ್ಥ ಆಗಿದೆ. ದೇಹ, ಮನಸ್ಸು, ಆತ್ಮ. ಇಲ್ಲಿ ದೇಹ, ಈ ಶರೀರ ಅನ್ನೋದು ಸ್ಥೂಲ ಶರೀರ ಅಂತ ಕೂಡ ಹೇಳ್ತಾರೆ. ಹಾಗೆ ಮನಸ್ಸು ಸಂಬಂಧಪಟ್ಟಿದ್ದು ಸೂಕ್ಷ್ಮ ಶರೀರಕ್ಕೆ, ಆತ್ಮ ಕಾರಣ ಶರೀರ ಅಂತಾನೆ ಹೇಳಬಹುದು. ಇದು ಕಪಿಲ ಮಹಾಮುನಿಯವರು ಹೇಳಿದಂತಹ ಪಂಚವಿಂಶತಿ ಅನ್ನುವ ಕಾನ್ಸೆಪ್ಟ್ ನಲ್ಲಿ ಕೂಡ ಬರುತ್ತೆ. ಈ ದೇಹ ಅನ್ನೋದು ಪಂಚಭೂತಗಳಿಂದ ಆಗಿದೆ. ಪೃಥ್ವಿ, ಅಗ್ನಿ, ವಾಯು, ನೀರು, ಆಕಾಶ, ಈ 5 ತತ್ವಗಳಿಂದ ನಮ್ಮ ದೇಹ ಅಥವಾ ಶರೀರ, ಸ್ಥೂಲ ಶರೀರ ಅನ್ನೋದು ರಚನೆಯಾಗಿದೆ. ಹಾಗೆ ಸೂಕ್ಷ್ಮ ಶರೀರದಲ್ಲಿ 17 ತತ್ವಗಳು ಇರತ್ತೆ. ಈ 17 ತತ್ವಗಳು ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಸ್ಥಿತಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆ ಹಾಗೂ ಮನಸ್ಸು, ಬುದ್ಧಿ ಅನ್ನೋದು ಇಲ್ಲಿ ಇರತ್ತೆ. ಇವು 17 ತತ್ವಗಳಿಂದ ಈ ಸೂಕ್ಷ್ಮ ಶರೀರ ಇರತ್ತೆ. ಅದರ ಜೊತೆ ಕಾರಣ ಶರೀರ, ಈ ಕಾರಣ ಶರೀರದಲ್ಲಿ ಚಿತ್ತ, ಅಹಂಕಾರ, ಆತ್ಮ ಅನ್ನೋದಿರತ್ತೆ. ಇವೆಲ್ಲವೂ ಸೇರಿಸಿ 25 ಆಗತ್ತೆ. ಪಂಚವಿಂಶತಿ ಅಂತ ಹೇಳ್ಬಹುದು. ಹಾಗೆ ನಾವು ಸತ್ಯಲೋಕಕ್ಕೆ ಹೋಗಿ ಸೇರ್ಕೋಬೇಕು ಅಂದ್ರೆ ಈ ಆತ್ಮ ಅನ್ನೋದು ಸತ್ಯಲೋಕಕ್ಕೆ ಹೋಗಿ ಸೇರ್ಕೋಬೇಕು ಅಂದ್ರೆ ಎಷ್ಟು ಸಾಧನೆ ಮಾಡ್ಬಿಟ್ರು ಕೂಡ ಚಿತ್ತ ಅನ್ನೋದು ಖಾಲಿ ಆಗ್ಬೇಕು, ಹಾಗೆ ಅಹಂಕಾರ ಅನ್ನೋದು ಇರಬಾರ್ದು. ಇವೆರಡೂ ಆದಾಗ್ಲೇನೆ ಸತ್ಯಲೋಕಕ್ಕೆ ಆತ್ಮ ಅನ್ನೋದು ಸೇರ್ಕೊಳ್ಳೋಕೆ ಅರ್ಹತೆ ಸಿಗತ್ತೆ. ಇಲ್ಲ ಅಂದ್ರೆ ಎಷ್ಟು ಸಾಧನೆ ಇದ್ರೂ ಆತ್ಮ ಸತ್ಯಲೋಕಕ್ಕೆ ಹೋಗಿ ಸೇರ್ಕೊಳ್ಳೋದಿಲ್ಲ. ಚಿತ್ತ ಖಾಲಿ ಆಗ್ಬೇಕು, ಅಹಂಕಾರ ಅನ್ನೋದು ಇರಬಾರ್ದು. ಅವಾಗ ಮಾತ್ರ ಸತ್ಯಲೋಕಕ್ಕೆ ಆತ್ಮ ಸೇರ್ಕೊಳ್ಳತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮಾಸ್ಟರ್. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಘಟನೆಗಳು ನಡೀತಾ ಇರೋದು ಕೂಡ ನಾವು ಪಾಠವನ್ನ ಕಲಿಯೋದಕ್ಕೇನೆ. ಈ ಜೀವನ ಇರುವುದು ಏತಕ್ಕೆ ಅನ್ನೋ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ದಾರೆ ಮಾಸ್ಟರ್ಸ್. ಈ ಜೀವನ ಯಾಕೆ ಅನ್ನೋದು ಎಲ್ಲಾರ್ಗೂ ದೊಡ್ಡ ಕ್ವಶನ್. ಈ ಜೀವನ ಇರುವುದು ಯಾಕೆ? ಕರ್ಮವನ್ನ ಅನುಭವಿಸೋದಕ್ಕೆ. ಕರ್ಮಗಳನ್ನ ಯಾಕ ಅನುಭವಿಸ್ಬೇಕು ಅಂದ್ರೆ ಅನುಭವವನ್ನ ಪಡೆಯೋದಕ್ಕೆ. ಅನುಭವಗಳನ್ನ ಯಾಕೆ ಪಡಿಬೇಕು ಅಂದ್ರೆ ಪಾಠವನ್ನು ಕಲಿಯೋದಕ್ಕೆ. ಪಾಠವನ್ನ ಯಾಕೆ ಕಲಿಬೇಕು ಅಂದ್ರೆ ಜ್ಞಾನವನ್ನ ಹೊಂದೋದಕ್ಕೆ. ಜ್ಞಾನವನ್ನ ಯಾಕೆ ಹೊಂದಬೇಕು? ನಮ್ಮ ಗುರಿಯನ್ನ ಸಾಧಿಸೋದಕ್ಕೆ. ನಮ್ಮ ಗುರಿಯನ್ನ ಯಾಕೆ ಸಾಧಿಸ್ಬೇಕು? ಗುರಿ ಯಾವುದು ನಮ್ದು? ಈ ಲಕ್ಷ್ಯ ಯಾವುದು ಅಂದ್ರೆ ಪೂರ್ಣಾತ್ಮನಾಗಿ ಸತ್ಯಲೋಕಕ್ಕೆ ಹೋಗಿ ಪೂರ್ಣಾತ್ಮನಾಗಿ ಪರಮಾತ್ಮನಾಗಿ ವಿಜೃಂಭಿಸೋದು ಅಂತಾನೆ ಹೇಳ್ಬಹುದು. ಈ
ಸತ್ಯಲೋಕಕ್ಕೆ ಹೋಗಿ ಪೂರ್ಣಾತ್ಮನಾಗಿ ಅಥವಾ ಪರಮಾತ್ಮನಾಗಿ ವಿಜೃಂಭಿಸಬೇಕು ಅಂದ್ರೆ ಮಾರ್ಗ, ಅದಕ್ಕೆ ಅಸ್ತ್ರ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಹೇಳಿದಂತ ಕೇವಲ ಶ್ವಾಸದ ಮೇಲೆ ಗಮನ, ಧ್ಯಾನದಿಂದಲೇ ಮಾತ್ರ ಸಾಧ್ಯ. ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಸುಮ್ನೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಹುಚ್ಚರು ಅಂತ ಅಲ್ಲ. ಇದು ಬ್ರಹ್ಮಜ್ಞಾನವನ್ನೇ ಪಡಿತಾ ಇರುವಂತಹ ಎಲ್ಲರೂ ಬ್ರಾಹ್ಮಣರೇ ಅಂತ ಹೇಳಬಹುದು. ಅಷ್ಟು ಶ್ರೇಷ್ಠವಾದ ಜ್ಞಾನವನ್ನ ನಾವೆಲ್ಲರೂ ಪಡಿತಾ ಇದ್ದೀವಿ ಮಾಸ್ಟರ್ಸ್. ಹಾಗೆ ಸದ್ಗುರುವನ್ನು ಕೂಡ ನಾವು ಆಶ್ರಯಿಸಿದ್ದೀವಿ. ಸದ್ಗುರುಗಳು ಸಿಕ್ಕಿದ್ದಾರೆ ನಮ್ಗೆಲ್ಲರಿಗೂ. ಅದಕ್ಕೋಸ್ಕರ ನಾವೆಲ್ಲರೂ ತುಂಬಾ ಅದೃಷ್ಟಶಾಲಿಗಳೇ ಅಂತಾನೆ ಹೇಳ್ಬಹುದು. ಅವತ್ತು ಸ್ವಲ್ಪ ದಿನದ ಹಿಂದೆ ಮಧು ಸರ್ ಕ್ಲಾಸ್ ತಗೊಂಡಾಗ 3 ರತ್ನಗಳು ಅಂತ ಹೇಳಿದ್ರು. ಮಾನವ ಜನ್ಮ ಸಿಗೋದು ಒಂದು ರತ್ನ, ಆದ್ರೆ ಮೋಕ್ಷವನ್ನ ಹೊಂದ್ಬೇಕು ಅಂತ ಆಕಾಂಕ್ಷೆ ಇರೋದು ಇನ್ನೊಂದು ರತ್ನ. ಅದರ ಜೊತೆ ಸದ್ಗುರು, ಮೋಕ್ಷವನ್ನ ಹೊಂದೋದಕ್ಕೆ ಮಾರ್ಗದರ್ಶನ ನೀಡುವಂತ ಸದ್ಗುರು ಸಿಗೋದು ಇನ್ನೊಂದು ರತ್ನ. ಹಾಗಿದ್ರೆ ನಾವು ಮೊದಲನೇ ರತ್ನವನ್ನು ಪಡ್ಕೊಂಡಿದೀವಿ, 2ನೇ ರತ್ನವನ್ನು ಪಡೆದಿದೀವಿ, 3ನೇ ರತ್ನವೂ ನಮ್ ಜೊತೆ ಇದೆ. ಹಾಗಿದ್ರೆ ನಾವು ಸದ್ಗುರು ಅನ್ನೋ ರತ್ನವನ್ನ ಎಷ್ಟು ಬಳಸ್ಕೋತೀವಿ ಅನ್ನೋದು ನಮಗ್ ಬಿಟ್ಟಿದ್ದು. ಅವರ ಹತ್ರ ಜ್ಞಾನ ಅನಂತವಾಗಿದೆ. ಸಾಗರದಲ್ಲಿ ಹೇಗೆ ಜ್ಞಾನ ಅನ್ನೋದು ಅಥವಾ ನೀರು ಅನ್ನೋದು ಅನಂತವಾಗಿರತ್ತೋ, ಯಾರು ಎಷ್ಟು ತುಂಬಿಕೊಂಡ್ರು ಅಲ್ಲಿ ಖಾಲಿ ಆಗೋದಿಲ್ವೋ, ಹಾಗೆ ಗುರುಗಳ ಹತ್ರ ಬೋಧನೆ ಅಷ್ಟೊಂದೇ ಇರುತ್ತೆ. ಅವರನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ. ಪಿತಾಮಹ ಪತ್ರಿಜಿ ಅವರು ಇದ್ದಾಗ ಗುರುತಿಸಲಾರದೆ ಹೋದ್ರು, ಆದ್ರೆ ಇವಾಗ ತಟವರ್ತಿ ಗುರುಗಳು ದಂಪತಿಗಳು ಹಾಗೆ ಅರುಣ್ ಕುಮಾರ್ ಸರ್ ಅವರು ಸದ್ಗುರುಗಳಾಗಿ ನಮ್ ಜೊತೆ ಇದ್ದಾಗ ನಾವು ಎಷ್ಟು ಸದ್ವಿನಿಯೋಗ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದೆ. ಅದಕ್ಕೆ ನಾವು ಸೌಟುಗಳಾಗಬಾರ್ದು. ಎಷ್ಟೋ ವರ್ಷ ಪಲ್ಲೆ ಜೊತೆ ಇದ್ರು ಅದನ್ನ ರುಚಿ ಗುರುತಿಸಲಾರದೆ ಇರುವಂತಹ ಹಾಗೆ ನಾಲಿಗೆ ಆಗ್ಬೇಕು, ಅಂಟಿದ ತಕ್ಷಣವೇ ಗೊತ್ತಾಗ್ಬೇಕು ಅಂತ ಅದ್ಭುತವಾದ ರುಚಿ ಇದು ಅನ್ನೋದನ್ನ ಕಂಡುಹಿಡಿಯುವಂತ ಜ್ಞಾನಿ ಆಗ್ಬೇಕು. ಸದ್ಗುರುವನ್ನ ಗುರುತಿಸುವಂತಹ ಜ್ಞಾನಿ ಆಗ್ಬೇಕು. ಯಾಕಂದ್ರೆ ಲೋಕದಲ್ಲಿ ಎಷ್ಟೋ ಗುರುಗಳಿದ್ದಾರೆ, ಎಷ್ಟೋ ಗೈಡಿಂಗು ಮ್ಯೂಸಿಕ್ ಎಲ್ಲ ಆಗ್ತಿದೆ, ಆದ್ರೆ ಗಟ್ಟಿ ಬೀಜಗಳು ಮಾತ್ರ ಡೈಮಂಡ್ಸ್ ಅನ್ನೋ ಡೈಮಂಡ್ಗಳು ಮಾತ್ರ ಇಂತಹ ಸತ್ಯ ಬೋಧನೆ ಇರುವಂತಹ ಒಂದು ಝೂಮ್ ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದ್ರು. ಸಮಯ ಆಗಿದೆ ಅನ್ಸತ್ತೆ ಮಾಸ್ಟರ್ಸ್. ಅಂದ್ರೆ ನೋಡಿ, ನಾವು 2-3 ದಿನದ ಹಿಂದೆ ನಾನು ಕೂಡ ಒಂದು ಎಕ್ಸಾಂಪಲ್, ಕಡ್ಲೆ ಬೀಜ ಹೇಗೆ ಹೊರಗಡೆ ಸಿಪ್ಪೆ ಅನ್ನೋದು ಶರೀರಕ್ಕೆ ಹೋಲಿಸಿದಾಗ, ಇದು ಕೂಡ ತಟವರ್ತಿ ಗುರುಗಳೇ ಉಪಮಾನ ಧ್ಯಾನ ಸಂದೇಶದಲ್ಲಿ ಹೇಳಿದ್ರು. ಈ ಕಡ್ಲೆ ಬೀಜದ ಒಂದು ಸಿಪ್ಪೆಯೇ ಶರೀರ, ಅದೇ ನಾನು ಅಂತ ತಿಳ್ಕೊಂಡ್ ಬಿಡೋದು ಅಲ್ಲ, ಅದ್ರ ಒಳಗಿರುವಂತಹ ಬೀಜ ನಾನು. ಅದು ನೆಟ್ಟಾಗ ಹೆಮ್ಮರವಾಗಿಯೇ ಬೆಳಿಬಹುದು. ಅದೇ ಒಂದು ಬೀಜ ಅಂತಲ್ಲ, ಯಾವ್ದಾದ್ರೂ ಒಂದು ಬೀಜವನ್ನ ತೆಗೆದುಕೊಂಡ್ರು ಸಿಪ್ಪೆ ಸುಲಿದು ಬೀಜವನ್ನ ನೆಟ್ರೆ ಅದು ಹೆಮ್ಮರವಾಗಿ ಬೆಳೆಯುವಂತ ಶಕ್ತಿ ಅದರಲ್ಲಿರತ್ತೆ. ಆ ಶಕ್ತಿ ನಮ್ಮಲ್ಲಿಯೇ ಇದೆ. ಅಥವಾ ಆತ್ಮವೇ ನಾನು, ಆತ್ಮವೇ ಪರಬ್ರಹ್ಮ, ನಾನೇ ಪರಬ್ರಹ್ಮ, ನಾನೇ ಭಗವಂತ ಅನ್ನೋದನ್ನ ಬೋಧಿಸೋದು ಕೇವಲ ಸದ್ಗುರು ಮಾತ್ರ ಸಾಧ್ಯ. ಹಾಗಾಗಿ ಅಂತಹ ಸದ್ಗುರುಗಳು ಸಿಕ್ಕಾಗ ನಾವು ನಾಲಿಗೆಯಾಗಿ ರುಚಿಯನ್ನ ಕಂಡುಹಿಡಿಯುವವರ ಹಾಗೆ ಸದ್ಗುರುವನ್ನ ಗುರುತಿಸುವವರಂತಾಗ್ಬೇಕು, ಜ್ಞಾನಿ ಆಗ್ಬೇಕು ಅಂತ ಹೇಳ್ತಾ, ನಾವೆಲ್ಲರೂ ಅದೇ ಆಗಿದ್ದೀವಿ. ನಾವು ತುಂಬಾ ಅದೃಷ್ಟಶಾಲಿಗಳು ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಅವಕಾಶ ನೀಡಿದಂತಹ ಗ್ರ್ಯಾಂಡ್ ಮಾಸ್ಟರ್ ಅರುಣ್ ಕುಮಾರ್ ಸರ್, ಝೂಮ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಸರ್ದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮಾಸ್ಟರ್ಸ್, ಹಾಗಾಗಿ ಕ್ಲಾಸು ಇರ್ತಾರೆ, ಮತ್ತೆ ಜಾಯಿನ್ ಆಗ್ಬಹುದು. ಏನಾದ್ರೂ ಈ ವಿಷಯದ ಮೇಲೆ ಡೌಟ್ ಇತ್ತು ಅಂದ್ರೆ ಕೇಳ್ಬಹುದು ಮಾಸ್ಟರ್ಸ್. ನಮಸ್ತೆ ಸರ್, ಮಾತಾಡಿ ಸರ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್ ಇದು 3 ರತ್ನಗಳ ಬಗ್ಗೆ ಹೇಳಿದ್ರಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡಿ ಮೇಡಮ್, ಅದು ಸರಿಯಾಗಿ ನಂಗೆ ಗೊತ್ತಾಗ್ಲಿಲ್ಲ. ಮಾನವ ಜನ್ಮ ಒಂದ್ ರತ್ನ. ಓಕೆ ಮೇಡಮ್.
ಮೋಕ್ಷ ಬೇಕು ಅಂತ ತಿಳ್ಕೊಳ್ಳೋದು ಇನ್ನೊಂದು ರತ್ನ. ಓಕೆ ಮೇಡಮ್. ಈ ಮೋಕ್ಷವನ್ನ ನಮಗೆ ಸಿಗುವ ಹಾಗೆ ಮಾರ್ಗದರ್ಶನ ನೀಡುವಂತ ಸದ್ಗುರುಗಳು ಸಿಗೋದು ಮೂರನೇ ರತ್ನ. ಓಕೆ ಮೇಡಮ್. ಓಕೆ. ಈ 3 ರತ್ನಗಳು ಸರ್ ನಮ್ಗೆಲ್ಲರಿಗೂ ಸಿಕ್ಕಿದೆ ಸರ್. ಓಕೆ ಮೇಡಮ್. ಯಾಕಂದ್ರೆ 2-3 ಪಾಯಿಂಟ್ ಬರ್ಕೊಂಡು ಅದು ನೀವು ಹೇಳ್ಬೇಕಾದ್ರೆ ಸೆಕೆಂಡ್ ಪಾಯಿಂಟ್ ನನಗೆ ಅದು ಕ್ಯಾಚ್ ಆಗಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಡೌಟ್ ಇದ್ರೂ ಕೇಳ್ಬಹುದು, ಅಥವಾ ಪ್ರತಿನಿತ್ಯ ನಾವು ಕೇಳುವ ಕ್ಲಾಸ್ ನಲ್ಲಿ ತಟವರ್ತಿ ಗುರುಗಳಾಗ್ಲಿ ಯಾರಾಗ್ಲಿ ಸದ್ಗುರುಗಳು ಯಾವತ್ತು ನೀವು ಏನ್ ತಿಳ್ಕೊಂಡಿದ್ರಿ 1 ಪಾಯಿಂಟ್ 1 ಲೈನ್ ಅಥವಾ 2 ಲೈನ್ ಅನ್ನ ಹೇಳಿ ಅಂತ ಯಾವಾಗ್ಲೂ ಹೇಳ್ತಾರೆ. ಅದನ್ನ ನಾನು ಇವತ್ತೇನ್ ಅರ್ಥ ಮಾಡ್ಕೊಂಡೆ ಅಂತ ಹೇಳೋರೆ ಮಾಸ್ಟರ್ ಅಂತ ಹೇಳ್ತಾರೆ. ಓಕೆ, ದಿವ್ಯಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಇವತ್ತು ಫಸ್ಟ್ ಒಂದ್ ಒಳ್ಳೆ ಎಕ್ಸಾಂಪಲ್ ಇಂದಾನೆ ಶುರು ಮಾಡಿದ್ರಿ. ಸೌಟಿಗೆ ನಾವು ಅಡ್ಗೆ ಮಾಡುವಾಗ ಸೌಟಿಗೆ ಅದು ರುಚಿ ಗೊತ್ತಾಗೋದಿಲ್ಲ, ನಾಲಿಗೆಗೆ ಮಾತ್ರ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಸದ್ಗುರುಗಳು ನಮ್ಮ ಎದುರುಗಡೆ ಇರ್ತಾರೆ. ಅವ್ರು ನಮ್ಗೆ ಎಷ್ಟು ಜ್ಞಾನವನ್ನ ಹೇಳ್ಕೊಡೋದಕ್ಕೇನೆ ಅವ್ರು ಇರ್ತಾರೆ. ಆದ್ರೆ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳದೆ ಹೆಚ್ಚು ಜನರು ಏನಾಗ್ತಾರೆ ಅಂತಂದ್ರೆ ಸೌಟ್ಗಳೇ ಆಗ್ತಾರೆ. ಆದ್ರೆ ನಾವು ಹೇಗೆ ಇದ್ರು ನಾವು ನಾಲ್ಗೆನೆ ಆಗ್ಬೇಕು. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಯಾರು ಅಜ್ಞಾನಿ ಆದ್ರೆ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಜ್ಞಾನಿಗಳು ಮಾತ್ರ ಸದ್ಗುರುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನೆಕ್ಸ್ಟ್ ಮೇಡಮ್, ನೀವು ಈಗ ಬ್ರಾಹ್ಮಣ ಅಂತ ಅಂದ್ರೆ ಅದು ಜಾತಿ ಆಗ್ಲಿ ಅಥವಾ ಕುಲದಿಂದ ಅವರು ಬ್ರಾಹ್ಮಣ ಆಗೋದಕ್ ಸಾಧ್ಯ ಇಲ್ಲ. ಯಾರು ಬ್ರಹ್ಮ ಜ್ಞಾನವನ್ನ ಹೊಂದಿರ್ತಾರೆ ಅವರು ಮಾತ್ರ ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಸುತ್ತ ನೋಡ್ತಾ ಇರ್ತೀವಿ, ಹೆಚ್ಚು ಜನರು ತುಂಬಾ ಮೂಢನಂಬಿಕೆ ಒಳಗಡೆನೆ ಇರ್ತಾರೆ. ಸುತ್ತ ಜನರು ಏನೋ ಅವರು ಜಾಸ್ತಿ ಹೇಳಕ್ ಹೋಗಲ್ಲ, ಅಂದ್ರೆ ಜಾಸ್ತಿ ಅವರು ಏನು ತಿಳ್ಕೊಂಡಿರ್ತಾರೆ ಅದೇ ಸತ್ಯ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಬ್ರಾಹ್ಮಣ ಅಂತ ಅಂದ್ರೆ ಬ್ರಹ್ಮ ಜ್ಞಾನವನ್ನ ತಗೊಳೋದಕ್ಕೆ, ಅಟ್ಲೀಸ್ಟ್ ಆತ್ಮಜ್ಞಾನವಾದ್ರೂ ತಗೊಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಮೇಡಮ್, ಆತ್ಮಜ್ಞಾನವೇ ಬ್ರಹ್ಮಜ್ಞಾನ. ಓಕೆ. ನೆಕ್ಸ್ಟ್ ಧೈರ್ಯ ಇದ್ದವರು ಆತ್ಮದ ಜ್ಞಾನದ ಬಗ್ಗೆ ನಾವು ಅಂದ್ರೆ ಆತ್ಮಜ್ಞಾನದ ಬಗ್ಗೆ ಅರ್ಥ ಮಾಡ್ಕೋತಾ ಇದೀವಿ ಅಥವಾ ಕಲಿತಾ ಇದೀವಿ ಅಂದ್ರೆ ನಾವು ಬ್ರಹ್ಮಜ್ಞಾನವನ್ನೇ ಕಲಿತಾ ಇದೀವಿ. ಆತ್ಮಜ್ಞಾನವೇ ಬ್ರಹ್ಮಜ್ಞಾನ. ಓಕೆ ಮೇಡಮ್. ನೆಕ್ಸ್ಟ್ ಧೈರ್ಯ ಇದ್ದವರು ಕ್ಷತ್ರಿಯ, ತೃಪ್ತಿ ಇದ್ದವರು ವೈಶ್ಯರು, ಇವು 3 ಇಲ್ಲ ಇದ್ದವರು ಮಾತ್ರ ಶೂದ್ರರು. ಅಂದ್ರೆ ಶೂದ್ರರು ಯಾರು ಅಂತ ಅವರೇ ಅರ್ಥ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಆಮೇಲೆ ಸರ್ ಜೊತೆ ಒಂದ್ ಎಕ್ಸಾಂಪಲ್ ಹೇಳಿದ್ರು ತಟವರ್ತಿ ಸರ್. ಅದೇ ಅವ್ರು ಯಾರು ಗುರುಗಳನ್ನ ಗುರುತಿಸದೆ ಅವ್ರು ಹೇಗೆ ವ್ಯವಹರಿಸಿದ್ರು ಅಂತಂದೇಳಿ ಅದೊಂದು ಎಕ್ಸಾಂಪಲ್ ಕೊಟ್ರಿ. ಅದೇ ರೀತಿ ಈಗ ನಾವು ಕೂಡ ನಮ್ಮ ಜೊತೆ ಗುರುಗಳಿದ್ದಾರೆ ಅಂತಂದ್ರೆ ನಾವು ಒಂದ್ ಸ್ವಲ್ಪನೂ ಅವಕಾಶಗಳನ್ನ ಮಿಸ್ ಮಾಡದೆ ನಾವು ಸಂಪೂರ್ಣ ನಮ್ಮ ಆತ್ಮಜ್ಞಾನಕ್ಕೆ ನಾವು ಯಾವಾಗ್ಲೂ ಏನ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವಾಗ್ಲೂ ನಾವು ಅಂದ್ರೆ ಆತ್ಮಜ್ಞಾನ ಅರ್ಥ ಮಾಡಿಕೊಳ್ಳುವವರಾಗ್ಬೇಕು. ಅಂದ್ರೆ ನಾಲ್ಗೆನೆ ಆಗ್ಬೇಕು, ಸೌಟ್ ಎಲ್ಲ ಹೇಳ್ಕೊಳ್ಬೋದು. ನೆಕ್ಸ್ಟ್ ಮೇಡಮ್, ಮಾನವ ಅಂದ್ರೆ 3 ಅಂತ ಹೇಳಿದ್ರಿ, ದೇಹ, ಮನಸ್ಸು, ಆತ್ಮ. ಮತ್ತೆ ಸೂಕ್ಷ್ಮ ಶರೀರದಲ್ಲಿ 17 ತತ್ವಗಳಿರುತ್ತೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಇನ್ನೊಂದು ಹೇಳಿದ್ರಿ ಮೇಡಮ್, ಅದು ನನಗೆ ಕೇಳಿಸ್ತೀನಿ. ಪಂಚ ತನ್ಮಾತ್ರೆಗಳು, ರಸ, ರೂಪ, ಗಂಧ, ಈ ತರ. ನೆಕ್ಸ್ಟ್ ಮನಸ್ಸು ಮತ್ತೆ ಲಾಸ್ಟಿಗೆ ಬುದ್ಧಿ ಹೇಳಿದ್ರಿ. ಕಾರಣ ಶರೀರದಲ್ಲಿ ಚಿತ್ತ ಮತ್ತೆ ಅಹಂಕಾರ ಇರುತ್ತೆ. ಸತ್ಯಲೋಕ ಸೇರ್ಬೇಕು ಅಂದ್ರೆ ಚಿತ್ತ ಖಾಲಿ ಆಗ್ಬೇಕು, ಅಹಂಕಾರ ಹೋಗ್ಬೇಕು. ಇಲ್ಲ ಅಂದ್ರೆ ಸತ್ಯಲೋಕವನ್ನ ಸೇರೋಕ್ ಆಗೋದಿಲ್ಲ. ಇದಿಷ್ಟು ನಾನಿವತ್ತು ತಿಳ್ಕೊಂಡೆ ಮೇಡಮ್ ಕ್ಲಾಸ್ ಅಲ್ಲಿ. ನಿಮ್ಮ ಜ್ಞಾನಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಅರುಣಾ ಮಾಸ್ಟರ್, ಮಾತಾಡಿ. ನಮಸ್ಕಾರ ಮೇಡಮ್. ಇವತ್ತಿನ ಇದರಲ್ಲಿ ಪಾಠದಲ್ಲಿ ಉಪಮಾನ ಧ್ಯಾನ ಸಂದೇಶ ಹೇಳಿದ್ರಿ. ಮೇನ್ ಆಗಿ ಉಪಮಾನ ಇಲ್ಲಿ ಹೋಲಿಕೆ ಏನು ಹೇಳಿದ್ದಾರೆ ಅಂದ್ರೆ ತಟವರ್ತಿ ಗುರುಗಳು ಪಲ್ಯದೊಳಗಿನ ಸೌಟಿನ ಇದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅದು ಗೊತ್ತಾಯ್ತು ಎಲ್ಲರಿಗೂ. ಮೇನ್ ಆಗಿ ಇವತ್ತು ತಿಳ್ಕೊಳ್ಳೋದೇನಂದ್ರೆ
ಜ್ಞಾನಿಯಾದವನು ಸದ್ಗುರುಗಳನ್ನ ಗುರುತಿಸ್ತಾನೆ. ಅಜ್ಞಾನಿಯಾದವನು ಗುರುಗಳು ಎಷ್ಟೋ ಕಾಲ ಜೊತೆಗಿದ್ರು ಅವ್ರನ್ನ ಗುರ್ತಿಸೋದಕ್ ಸಾಧ್ಯ ಇಲ್ಲ. ಅಂದ್ರೆ ಅಜ್ಞಾನಿಯಾದವನು ಗುರ್ತಿಸೋಕ್ಕಾಗಲ್ಲ, ಮತ್ತೆ ಅವನನ್ನ ಹೊಂದೋದಕ್ಕೂ ಆಗಲ್ಲ. ಗುರ್ತಿಸೋಕ್ಕಾಗ್ಲಿಲ್ಲ ಅಂದ್ರೆ ಹೊಂದೋದಕ್ಕೂ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಜ್ಞಾನ ಸಂಪಾದನೆ ಮಾಡಿ ಸದ್ಗುರುಗಳನ್ನು ಹೊಂದಿ ಜ್ಞಾನ ಪಡೆದು ಮೋಕ್ಷ ಹೊಂದೋದಕ್ಕೆ ಸಾಧ್ಯ. ಜ್ಞಾನ ಮಾಡ್ತಾ ಇದ್ರೆ ಮೋಕ್ಷ ಹೊಂದೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದು ಅಸಂಭವ ಅಥವಾ ಅಸಾಧ್ಯ ಅಂತ ಹೇಳ್ಬೋದು ಮೇಡಮ್. ಮತ್ತೆ ಇನ್ನೇನಂದ್ರೆ ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದೇನೆ ಆಧ್ಯಾತ್ಮ ಅಂತ. ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದೇನೆ ನಿಜವಾದ ಆಧ್ಯಾತ್ಮ. ಜ್ಞಾನವನ್ನು ಹೊಂದೋದೇ ನನ್ನ ಉದ್ದೇಶ ಅಂತ ತಿಳ್ಕೊಳ್ಬೇಕು. ಕೇವಲ ಆನಾಪಾನ ಸತಿ ಧ್ಯಾನ ಮಾಡಿ ಸದ್ಗುರುವಿನ ಜ್ಞಾನವನ್ನು ಪಡೆದುಕೊಂಡು ಆಚರಣೆಯಲ್ಲಿ ತಂದು ಮೋಕ್ಷವನ್ನು ಹೊಂದೋದಕ್ಕೆ ಸಾಧ್ಯ. ಚಿತ್ತವೃತ್ತಿ ನಿರೋಧ ಆದಾಗ ಮಾತ್ರ, ಮತ್ತೆ ಅಹಂಕಾರ ಖಾಲಿ ಆದಾಗ ಮಾತ್ರ ಆತ್ಮ ಸತ್ಯಲೋಕವನ್ನು ಸೇರೋದಕ್ಕೆ ಸಾಧ್ಯ ಅಂತ ಗೊತ್ತಾಯ್ತು. ಅಂದ್ರೆ ಮೇನ್ ಆಗಿ ಎಷ್ಟು ತಿಳ್ಕೊಂಡೆ ಎಲ್ಲ ವಿಶದವಾಗಿ ಹೇಳ್ತಾ ಹೋದ್ರೆ ಟೈಮ್ ಆಗುತ್ತಲ್ಲ. ಮುಖ್ಯವಾಗಿ ನಾವು ಯಾವ ಪಾಯಿಂಟ್ ತಿಳ್ಕೊಂಡಿದೀವಿ 2-3 ಲೈನ್ ಅಲ್ಲಿ ಹೇಳಿದ್ರು ಅದು ಅರ್ಥ ಆಗ್ಬಿಡುತ್ತೆ ಮೇಡಮ್. ಮುಖ್ಯವಾಗಿರೋ ಪಾಯಿಂಟ್ ಗಳಿರತ್ತೆ. ಅಂದ್ರೆ ನಾವು ಬೆಳಿತಾ ಇದೀವಿ ಅನ್ನೋದು ಹೇಗ್ ಗುರುತಿಸ್ಕೋಬೇಕು ಅನ್ನೋದು ಕೂಡ ಮುಖ್ಯವಾದ ಪಾಯಿಂಟ್. ಆತ್ಮ ಜ್ಞಾನದಲ್ಲಿ ಉನ್ನತಿ ಆಗ್ತಿದೆ, ಜ್ಞಾನ ಹೆಚ್ಚಾಗ್ತಿದೆ ಅಂದ್ರೆ ನಾನು ಬೆಳಿತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋದು. ಹೀಗೆ ಮತ್ತೆ ಗುರುವನ್ನ ನಾನು ಗುರುತಿಸ್ತಾ ಇದ್ದೀನಿ ಅನ್ನೋದು. ಈ ತರ ನಾವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಕೂಡ ಹೇಳ್ಬೋದು ಮೇಡಮ್. ನಾನ್ ಬೆಳಿತಾ ಇದೀನಿ ಅನ್ನೋದಕ್ಕೆ ಏನಂತ ಹೇಳಿದ್ರಿ ಮೇಡಮ್? ನಾನು ಏನ್ ಬರ್ದಿದ್ದೀನ ಇನ್ನೊಂದ್ಸರಿ ಹೇಳಿ. ನಾನ್ ಜ್ಞಾನ ಹೊಂದೋದೇ ಗುರುತು ಅಂತ. ಹೆಚ್ಚಿಸಿಕೊಳ್ಳುವುದೇ ನಾನು ಬೆಳಿತಾ ಇದ್ದೀನಿ ಅಂತ ಗುರುತಿಸ್ಕೊಳ್ಳುವುದು. ಅಂದ್ರೆ ನೋಡಿ, ಸದ್ಗುರುಗಳು ಸಿಕ್ಕಾಗ ಕೋಟಿ ವ್ಯಾಪಾರ ಮಾಡ್ತಾ ಇರುವಂತ ಧನ ಸಂಪಾದನೆಯನ್ನ ಬಿಟ್ಬಿಟ್ರು ಗುರುಗಳು. ಜ್ಞಾನ ಸಂಪಾದನೆಗೆ ಹೋದ್ರು. ಅಂದ್ರೆ ನಾನು ಬೆಳಿಬೇಕು. ಹೇಗೆ ಬೆಳಿಬೇಕು? ನನ್ನ ದೇಹನ ನನ್ನ ಆತ್ಮನ. ನನ್ನ ದೇಹ ಆಗಿದ್ರೆ ಧನ ಸಂಪಾದನೆ ಮಾಡಿ ಬೆಳಿಬೇಕು. ನನ್ನ ಆತ್ಮ ಆಗಿದ್ರೆ ಜ್ಞಾನ ಸಂಪಾದನೆ ಮಾಡಿ ಬೆಳಿಬೇಕು. ನನ್ನ ಆತ್ಮ ಆಗಿದ್ರಿಂದ ನಾನು ಜ್ಞಾನ ಸಂಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು. ಅಂದ್ರೆ ನಾನು ಬೆಳಿತಾ ಇದ್ದೀನಿ ಅಂತ. ಜ್ಞಾನ ಸಂಪಾದನೆ ಹೆಚ್ಚು ಮಾಡ್ಕೊಂಡಾಗ ಬೆಳಿತಾ ಇದೀನಿ ಅಂತ. ಮತ್ತೆ ಇನ್ನೊಂದು ಹೇಳ್ತಾರೆ ಮೇಡಮ್ ಗುರುಗಳು, ಯಾರು ಹೆಚ್ಚು ಆತ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾರೋ ಅವರು ಅವರು ಆತ್ಮದಲ್ಲಿ ಹುದುಗಿರುವಂತ ಆತ್ಮದಲ್ಲಿ ಹಿಂದಿನ ಜನ್ಮಗಳ ಎಷ್ಟೋ ಜ್ಞಾನ ಇರುವಂತಹದ್ದು ಹೊರಗಡೆ ಬರುತ್ತೆ ಅಂತ. ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ ಎಷ್ಟು ಚೆನ್ನಾಗಿ ಅಂದ್ರೆ, ಕಂಪ್ಯೂಟರು ನಲ್ಲಿ ಹೆಡ್ಡಿಂಗ್ ಹಾಕಿದಾಗ ಹೇಗೆ ಪೂರ್ತಿ ವಿವರಣೆ ಬಂದ್ಬಿಡತ್ತೋ ಹಾಗೆ ಒಂದು ಸಂದರ್ಭ ಅನ್ನೋದು ಅಲ್ಲಿ ಸಿಕ್ಕರೆ ನಾವು ಪೂರ್ತಿ ಜ್ಞಾನವೇ ನಿರರ್ಗಳವಾಗಿ ಆ ಜನ್ಮದ್ದು ಬರತ್ತಂತೆ. ತುಂಬಾ ಹೇಳ್ತಾರೆ ಮೇಡಮ್. ಅಲ್ಲ ಮೇಡಮ್, ನಮ್ಗೆ ಆತ್ಮದ ಗುರುತು ಆಗ್ತಾನೆ ಇಲ್ಲ. ನಿಮಗೆ ಆತ್ಮದ ಗುರುತು ಅಂದ್ರೆ ಆತ್ಮನ ಹೊಂದೋದು ಅಂದ್ರೆ ಆತ್ಮನ ಗುರುತಿದ್ದೀರಾ ನೀವು. ನಮ್ಗೆ ಅಂದ್ರೆ ನಮ್ಗೆ ಆತ್ಮ ಅಂದ್ರೆ ಅದ್ರದ್ದು ಗೊತ್ತಾಗ್ತಾ ಇಲ್ಲ ಮೇಡಮ್. ಅದು ಇದು ನಮ್ಗೆ ಇನ್ನೂನು ನಿಮ್ಗೆ ಅಂದ್ರೆ ಅಂದ್ರೆ ನಾವು ಧ್ಯಾನ ಕುತ್ಕೋತಾ ಇದ್ವಿ. ಮಾನವರಂದ್ರೆ 3 ಅಂತ ಅರ್ಥ ಆಗ್ತಿದೆ ಅಲ್ವಾ? 3 ಸೇರಿ ಮಾನವ: ದೇಹ, ಮನಸ್ಸು, ಆತ್ಮ. ನಾವು ಫಸ್ಟ್ ಧ್ಯಾನ ಕುತ್ಕೊಳ್ತೀವಿ ಮೇಡಮ್. ಕಾಲನ್ನ ಕ್ರಾಸ್ ಮಾಡ್ತೀವಿ, ಕೈಯನ್ನ ಲಾಕ್ ಮಾಡ್ತೀವಿ, ಸಹಜವಾದ ಸ್ಥಿತಿಯಲ್ಲಿ ಕುತ್ಕೊಂಡು ಕಣ್ಣೆರಡನ್ನ ಮುಚ್ತೀವಿ. ಅವಾಗ ಏನಾಗತ್ತೆ? ದೇಹಮಯ ಆಗುತ್ತೆ. ದೇಹ ಇಲ್ಲವಾಗುತ್ತೆ. ಒಳಗಡೆ ಇರ್ತೀವಿ, ದೇಹದ ಒಳಗಡೆ ಇರ್ತೀವಿ. ಅವಾಗ ಏನಿರುತ್ತೆ? ಮನಸ್ಸು ಏನ್ ಮಾಡ್ತಾ ಇರತ್ತೆ ಮೇಡಮ್? ಯೋಚನೆ ಮಾಡ್ತಾ ಇರತ್ತೆ. ಆ ಮನಸ್ಸು ಯೋಚನೆ ಮಾಡದೇ ಇರೋ ಹಾಗೆ ನೀವೇನ್ ಮಾಡ್ತೀರಿ ಧ್ಯಾನದಲ್ಲಿ? ಆನಾಪಾನ ಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ ಇಡ್ತೀರಿ. ಈ ಶ್ವಾಸದ ಮೇಲೆ ಗಮನ ಇಟ್ಟಾಗ ಏನಾಗತ್ತೆ? ಆಲೋಚನೆಗಳನ್ನ ಕಟ್ ಮಾಡೋದು, ಶ್ವಾಸದ ಮೇಲೆ ಗಮನ ಇಡೋದು. ಆಲೋಚನೆಗಳನ್ನ ಕಟ್ ಮಾಡೋದು, ಶ್ವಾಸದ ಮೇಲೆ ಗಮನ ಇಡೋದು. ಮೊದಲಿಗೆ ನಿಮಿಷಕ್ಕೆ ಒಂದು 60-70 ಯೋಚನೆ ಬರುತ್ತೆ. ಹೀಗೆ ಸಾಧನೆ ಮುಂದುವರಿಸ್ತಾ ಹೋದಂಗೆ ನಿಮಿಷಕ್ಕೆ 50 ಯೋಚನೆಗಳು ಬರ್ತಾ ಇರತ್ತೆ. ಹೀಗೆ ಸಾಧನೆ ಮುಂದುವರಿಸಿದಾಗ
ನಿಮಿಷಕ್ಕೆ 40 ಯೋಜನೆ. ಈ ಕಡಿಮೆ ಆಗ್ತಾ 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 ಸಾಧನೆ ಮುಂದುವರಿಸ್ತಾ ಹೋದ ಹಾಗೆ ನಿಮಿಷಕ್ಕೆ ಯೋಚನೆಗಳಿಲ್ಲದೆ ಇರೋ ಹಾಗೆ, ಅಂದ್ರೆ ಝೀರೋ ಆಗ್ಬಿಡತ್ತೆ, ಥಾಟ್ಸ್ ಝೀರೋ ಆಗತ್ತೆ. ಚಿತ್ತವೃತ್ತಿ ಆ ನಿರೋಧ, ಚಿತ್ತವೃತ್ತಿ ನಿರೋಧ. ಹಾ, ಚಿತ್ತವೃತ್ತಿ ನಿರೋಧ ಯೋಗ ಅಂತ ಪತಂಜಲಿ ಮಹರ್ಷಿಯವರು ಹೇಳ್ತಾರೆ. ಅಂದ್ರೆ ಆಲೋಚನಾ ರಹಿತ ಸ್ಥಿತಿ, ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿ. ಇದು ಒಂದೇ ಸಲ ಸಾಧ್ಯ ಆಗಲ್ಲ ಮೇಡಮ್. ಆತ್ಮ ದರ್ಶನ ಅಂದ್ರೆ ಮೊದಲು ಚಂಚಲವಾಗಿರುವಂತ ಮನಸ್ಸು ನಿಶ್ಚಲ ಆಗ್ಬೇಕು. ಈ ನಿಶ್ಚಲವಾಗಿರುವಂತ ಮನಸ್ಸು ಸಾಧನೆ ಮಾಡಿ 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 ನಿರ್ಮಲ ಆಗ್ಬೇಕು. ಮತ್ತೆ ಹೆಚ್ಚು ತೀವ್ರಾತಿ ತೀವ್ರ ಸಾಧನೆ ಪ್ರತಿನಿತ್ಯ ಮಾಡ್ತಾ 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 ನಿರ್ಮಲವಾಗಿರುವಂತ ಮನಸ್ಸು ಪರಿನಿರ್ಮಲ ಆಗ್ಬೇಕು ಮೇಡಮ್. ಮತ್ತೆ ಈ ಮನಸ್ಸು ಪರಿನಿರ್ಮಲ ಸಾಧನೆ ಜಾಸ್ತಿ ಮಾಡಿ 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 ಪರಿನಿರ್ಮಲ ಇರುವಂತ ಮನಸ್ಸು ಮಹಾಪರಿನಿರ್ಮಲವನ್ನಾಗಿ ಮಾಡ್ಕೋಬೇಕು. ಅಂದ್ರೆ ಶುದ್ಧ, ಮಹಾಪರಿಶುದ್ಧ ಮಾಡ್ಕೋಬೇಕು ಮನಸ್ಸನ್ನ, ಅಷ್ಟು ಶುದ್ಧವಾಗಿ ಮಾಡ್ಕೋಬೇಕು. ಮತ್ತೆ ತೀವ್ರಾತಿ ತೀವ್ರ ಸಾಧನೆಯನ್ನ ಪ್ರತಿನಿತ್ಯ ಕಂಟಿನ್ಯೂ ಮಾಡ್ತಾ 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 ಮಹಾಪರಿನಿರ್ಮಲವಾಗಿರುವಂತಹ ಮನಸ್ಸನ್ನ ಶೂನ್ಯ ಮಾಡ್ಕೋಬೇಕು. ಇಲ್ಲಿಗೆ ಸ್ಟಾಪ್ ಆಗಲ್ಲ. ನಾವು ಎಷ್ಟೋ ಧ್ಯಾನ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ, ಅಷ್ಟು ವರ್ಷದಿಂದ ಮಾಡ್ತೀನಿ, ಇಷ್ಟು ವರ್ಷದಿಂದ ಮಾಡ್ತೀನಿ. ಆದ್ರೆ ಮತ್ತೆ ತೀವ್ರಾತಿ ತೀವ್ರ ಸಾಧನೆ ಮಾಡ್ಬೇಕು. ಶೂನ್ಯವಾಗಿರುವಂತಹ ಮನಸ್ಸನ್ನ ಪರಿಶೂನ್ಯ ಮಾಡ್ಕೋಬೇಕು. ಮತ್ತೆ ಎಷ್ಟೋ ದಿನ ನಾವು ಸಾಧನೆ ಮಾಡ್ತಾ ಮಾಡ್ತಾ, ಅದು ತೀವ್ರ ಸಾಧನೆ ಮಾಡ್ಬೇಕು, ಕೇವಲ ಶ್ವಾಸದ ಮೇಲೆ ಗಮನ. ಹೀಗ್ ಮಾಡ್ತಾ ಮಾಡ್ತಾ ಈ ಪರಿಶೂನ್ಯವಾಗಿರುವಂತ ಮನಸ್ಸನ್ನ ಮಹಾಪರಿಶೂನ್ಯ ಹೊಂದಬೇಕು. ಮಹಾಪರಿಶೂನ್ಯಕ್ಕೆ ಹೋದಾಗ ಮನಸ್ಸು ಲಯ ಆಗತ್ತೆ, ಇಲ್ಲೇ ಇರೋ ಸ್ಥಿತಿಗೆ ಹೋಗತ್ತೆ. ಅವಾಗ ಈ ಮಾನವರಾದಂತಹ ನಾವು ಮೂರು, ದೇಹ, ಮನಸ್ಸು, ಆತ್ಮ, ಈ ಮನಸ್ಸು ಅನ್ನೋದು ಇರಲ್ಲ. ಇಲ್ಲಿರತ್ತೆ ಮೇಡಮ್ ಆತ್ಮ. ಅವಾಗ ಹೇಗಿರತ್ತೆ ಆತ್ಮ? ಆತ್ಮ ಅಂದ್ರೆ ಭಗವಂತ ಹೇಗಿರ್ತಾನೆ ಅಂದ್ರೆ, ಒಬ್ರು ಹೇಳ್ತಾರಂತೆ, ಆತ್ಮನನ್ನ ದರ್ಶನ ಮಾಡಿದವ್ರ ಹತ್ರ ಒಬ್ರು ಕೇಳ್ತಾರಂತೆ, ಭಗವಂತ ಅಂದ್ರೆ ಹೇಗಿರ್ತಾರೆ, ಆತ್ಮ ದರ್ಶನ ನಿಮ್ಗೆ ಹೇಗ್ ಅನ್ನಿಸ್ತು ಅದನ್ನ ಹೇಳಿ ಅಂದಾಗ, ಅದಕ್ಕೊಂದು ಉಪಮಾನ ಹೇಗ್ ಗುರುಗಳು ಕೊಡ್ತಾರೆ ಅಂದ್ರೆ, ಒಬ್ರು ಮಾವಿನ ಹಣ್ಣು ತಿಂದವ್ರ ಹತ್ರ ಮಾವಿನ ಹಣ್ಣು ತಿಂದೇ ಇರೋರು ಕೇಳ್ತಾರಂತೆ, ಮಾವಿನ ಹಣ್ಣಿನ ರುಚಿ ಹೇಗಿದೆ ಅಂತ. ಅವ್ರು ಹೇಳ್ತಾರಂತೆ, ಜಿಲೇಬಿ ತರ ಇದೆ ಅಂತ, ಅಷ್ಟು ರುಚಿಯಾಗಿದೆ, ಅಷ್ಟು ಸಿಹಿ ಆಗಿದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಮಾವಿನ ಹಣ್ಣು ತಿಂದವ್ರ ಹತ್ರ ಕೇಳಿದಾಗ, ಇದು ಗುಲಾಬ್ ಜಾಮೂನ್ ಹಾಗೆ ಸಿಹಿ ಇದೆ ಅಂತ ಹೇಳ್ತಾರಂತೆ. ಅಂದ್ರೆ ಅದನ್ನ ಕೇಳಿದ್ರೆ ಗೊತ್ತಾಗಲ್ಲ, ಅನುಭವಿಸಿದಾಗ್ಲೇ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಅದನ್ನ ಹೇಳೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಮೇಡಮ್, ಅದ ಅನುಭವಿಸ್ಬೇಕು. ಅಂದ್ರೆ ನಂಗೆ ಇನ್ನೂ ಸರಿ ಅರ್ಥನೇ ಆಗ್ತಾ ಇಲ್ಲ ಅದು, ಅದಕ್ಕೆ ಕೇಳಿದೆ ಮೇಡಮ್. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದನ್ನ ದರ್ಶಿಸಿದಾಗ ಗೊತ್ತಾಗತ್ತೆ ಅದೇನು ಅಂತ ನಮ್ಗೆ. ಇನ್ನು ಅಂದ್ರೆ ಹೆಂಗೆ ಏನು ಹೆಂಗೆ ಅಂತ ಅದು ಒಂಥರ ಅದ್ರದ್ದು ನಮ್ಗೆ ಕುತೂಹಲ, ಹೆಂಗಿರ್ಬೋದು ಏನಿರ್ಬೋದು ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ, ಹೆಂಗಿರ್ಬೋದು ನಿಮ್ಗೆ ಏನಂದ್ರೆ ಅಂದ್ರೆ ಹಿಂಗೆ ಅಂತ ಹೇಳಕ್ ಆಗತ್ತಾ ಅಂತ, ಅದಕ್ಕೆ ನಿಮ್ಗೆ ಕೇಳಿದ್ವಿ ಹೆಂಗೆ ಅಂತ ಹೇಳಿ. ಅದೇ ನೀವ್ ಹೇಳಿದ್ರಲ್ಲ, ಉದಾಹರಣೆ ಕೊಟ್ರಿ ಈಗ, ಆದ್ರೆ ಅವ್ರ ಅದ ತಿಂದು ರುಚಿ ನೋಡಿದಾಗ್ಲೇ ಗೊತ್ತಾಗೋದು, ಹೇಳಕ್ಕಾಗಲ್ಲ. ಹಾಗಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಆಗೋದಿಲ್ಲ ಅಂತೆ ಮೇಡಮ್. ಎಲ್ಲಾರು ಅವ್ರವ್ರ ವಿಧಾನದಲ್ಲಿ ಹೇಳ್ತಾರೆ, ಬಟ್ ನಾವೇ ಅದನ್ನ ಸ್ವತಃ ಅನುಭವ ಮಾಡಿದಾಗ, ದರ್ಶಿಸಿದಾಗ, ಆತ್ಮ ದರ್ಶನ ಆದಾಗ್ಲೇನೆ ಅದು ನಮ್ಗೆ ಅನುಭೂತಿ ಆಗತ್ತೆ, ಹೇಗಿರತ್ತೆ ಅನ್ನೋದು ಸ್ವಯಂ ನಮ್ಗೆ ಅರ್ಥ ಆಗತ್ತೆ. ಹಾಗಾಗಿ ಅದಿಷ್ಟು ಸಾಧನೆ ಮಾಡ್ದಾಗ್ಲೇ ಸಿಗುತ್ತೆ ಅಂತಿಲ್ಲ, ಕೆಲವ್ರಿಗೆ ಬೇಗ ಸಿಗ್ಬೋದು, ಕೆಲವ್ರಿಗೆ ನಿಧಾನ ಸಿಗ್ಬೋದು. ಎಷ್ಟು ತೀವ್ರ ಧ್ಯಾನ ಮಾಡ್ತೀವಿ ಅಷ್ಟು ಬೇಗ ಸಿಗುತ್ತೆ ಅಂತ ನಾನು. ನಮ್ಮ ಅರ್ಹತೆಯನ್ನಾಧರಿಸಿ ಸಿಗತ್ತೆ ಮೇಡಮ್. ಅರ್ಹತೆ ಪಡ್ಕೊಂಡು ಬಿಟ್ರೆ ಸಿಗತ್ತೆ. ಅರ್ಹತೆಯನ್ನ ಪಡಿಬೇಕು, ನಿರ್ಮಲವಾಗಿರುವಂತ ಪರಿನಿರ್ಮಲ ಮಾಡ್ಕೋಬೇಕು, ಮತ್ತೆ ಅರ್ಹತೆ ಪಡಿಬೇಕು, ಮಹಾಪರಿನಿರ್ಮಲ ಆಗ್ಬೇಕು, ಮತ್ತೆ ಅರ್ಹತೆ ಪಡಿಬೇಕು, ಶೂನ್ಯ ಆಗ್ಬೇಕು, ಮತ್ತೆ ಅರ್ಹತೆ ಪಡಿಬೇಕು, ಪರಿಶೂನ್ಯ, ಮಹಾಪರಿಶೂನ್ಯ, ಲಯ ಆಗಿ ಆಗತ್ತೆ. ಇಷ್ಟೆಲ್ಲಾ ಹಂತ ದಾಟಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ ದರ್ಶನ. ಸಾಧನೆ ಮಾಡ್ತಾ ಹೋಗೋದು, ಏನನ್ನ ಆಕಾಂಕ್ಷೆ ಇಟ್ಕೊಳ್ಳಾರ್ದೆ, ಕೋರಿಕೆ ಇಟ್ಕೊಳ್ಳಾರ್ದೆ, ಭಗವಂತನಿಗಾಗಿ ಅಂತ ಸುಮ್ನೆ ನಾವು ಮೆಡಿಟೇಷನ್ ಧ್ಯಾನ ಮಾಡ್ತಾನೆ ಹೋಗ್ಬೇಕು, ಜ್ಞಾನ ಹೊಂದುತ್ತಾನೆ ಹೋಗ್ಬೇಕು ಮೇಡಮ್.
ಕೋರಿಕೆ ಇಟ್ಕೊಳ್ಳಾರ್ದೆ ಅಂದ್ರೆ ಆತ್ಮದರ್ಶನ ಹೊಂದಬೇಕು ಅನ್ನೋ ಕೋರಿಕೆ ಇಟ್ಕೋಬೋದಾ ಮೇಡಮ್? ಬೇರೆ ಸಾಮಾನ್ಯ ಕೋರಿಕೆಗಳಿಲ್ದೇನೆ ಆತ್ಮದರ್ಶನ ಹೊಂದಬೇಕು ಅಂತ ಅದೇ ಇದ್ರಲ್ಲಿ ತೊಡಗ್ಬೋದಾ, ಅಥವಾ ಅದು ಇಟ್ಕೊಳ್ದೇನೆ ಸುಮ್ನೆ ಧ್ಯಾನ ಮಾಡ್ಬೇಕಾ? ನನ್ನ ಜ್ಞಾನದ ಪ್ರಕಾರ ಸುಮ್ನೆ ಧ್ಯಾನ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಅರ್ಹತೆ ಪಡೆದ್ರೆ ಹೊಂದಬೇಕಾದದನ್ನ ಹೊಂದುತ್ತೀವಿ, ಮಾಡ್ಬೇಕಾದದನ್ನ ಮಾಡಿದ್ರೆ ಹೊಂದಬೇಕಾದದನ್ನ ಹೊಂದುತ್ತೀರಿ ಅನ್ನೋದನ್ನ ಗುರುಗಳು ಪ್ರತಿಯೊಂದು ಪುಸ್ತಕದಲ್ಲೂ ಬರ್ದಿರ್ತಾರೆ. ಅತೀಂದ್ರಿಯ ಜ್ಞಾನ ಪುಸ್ತಕ, ಕೋರಿಕೆಗಳಿಂದ ನಷ್ಟ ಪುಸ್ತಕ, ಎಲ್ಲದರಲ್ಲಿ ಅವ್ರು ಬರ್ದಿರೋದು ಒಂದೇ, ಮಾಡ್ಬೇಕಾದದ್ದನ್ನ ಮಾಡು, ಹೊಂದಬೇಕಾದದ್ದನ್ನ ಹೊಂದುತ್ತೀಯಾ ಅನ್ನೋದು. ಹಾಗಾಗಿ ಕೋರಿದ್ರುನು ಅಷ್ಟೇ, ಕೋರ್ಲಿಲ್ಲ ಅಂದ್ರೂ ಅಷ್ಟೇ, ನಮಗ ಅರ್ಹತೆ ಸಿಕ್ತು ಅಂದ್ರೆ ನಮ್ಗ ಆಗೇ ಆಗತ್ತೆ ಅನುಭವ. ಹಾಗಾಗಿ ಹೇಳುವ ಅವಶ್ಯಕತೆನೂ ಇಲ್ಲ ಅಂತಾನೆ ಗುರುಗಳು ಹೇಳ್ತಾರೆ. ಬೇರೆ ಕೋರಿಕೆ ಬಿಟ್ಟು ಅದು ಆತ್ಮದರ್ಶನದ ಅರ್ಥ ಮಾಡೋ ಪ್ರಯತ್ನ ಮಾಡಿದೀನಿ ಮೇಡಮ್. ಏನಿಲ್ಲ, ಕ್ಲಾರಿಟಿ ಸಿಕ್ತು ಮೇಡಮ್. ಚೆನ್ನಾಗಿ ಹೇಳಿದ್ರಿ, ಅರ್ಥ ಆಗುವಂಗಿಲ್ಲ. ಅರ್ಥ ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಾಧನೆ ಮಾಡ್ಬೇಕು, ಹಾಗೆ ಜ್ಞಾನ ಸಂಪಾದನೆ ಮಾಡ್ಬೇಕು ಅನ್ನೋದು ಎರಡು ನಮ್ ದೃಷ್ಟಿ ಇರ್ಬೇಕು. ಅರ್ಜುನನಿಗೆ, ಪಾಂಡವರಿಗೆ ಎಲ್ಲರಿಗೂ ವಿದ್ಯೆಯನ್ನ ಕಲಿಸ್ತಿರ್ಬೇಕಾದ್ರೆ ದ್ರೋಣಾಚಾರ್ಯರು ಕೇಳ್ತಾರಂತೆ, ನಿಮ್ಗೆ ಏನ್ ಕಾಣ್ತಿದೆ ಅಂತ ಹೇಳಿ. ಅವಾಗ ಎಲ್ರು ಹೇಳ್ತಾರಂತೆ, ನಂಗ್ ಮರ ಕಾಣ್ತಿದೆ, ಗಿಡ ಕಾಣ್ತಿದೆ, ಪಕ್ಷಿ ಕಾಣ್ತಿದೆ. ಆದ್ರೆ ಅರ್ಜುನನಿಗೆ ಕೇಳಿದಾಗ ನನಗೆ ಕೇವಲ ಕಣ್ಣು ಮಾತ್ರ ಕಾಣ್ತಿದೆ ಅಂತ ಹೇಳ್ತಾರಂತೆ. ಹಾಗಾಗಿ ನಮ್ಮ ದೃಷ್ಟಿ ಕೇವಲ ಜ್ಞಾನ ಸಂಪಾದನೆ, ಸಾಧನೆ ಮೇಲೆ ಇದ್ದಾಗ ಹೊಂದಬೇಕಾದದನ್ನ ಹೊಂದುತ್ತೀವಿ. ಅಕ್ಕಿ ಅಕ್ಷಿ ಇಲ್ಲದೆ ಮತ್ತೇನೂ ಕಾಣದು ಗುರುವರ್ಯ ಅಂತ ನಮ್ಗೆ ಪಾಠ ಇತ್ತು ಮೇಡಮ್ ಹೈಸ್ಕೂಲ್ ಅಲ್ಲಿ. ಅಕ್ಷಿ ಅಲ್ಲದೆ ಮತ್ತೇನೂ ಕಾಣದು ಗುರುವರ್ಯ ಅಂತ ಹೇಳ್ತಾನೆ. ಅವನು ಒಬ್ಬನಿಗೆ ಮಾತ್ರ ಗುರಿ ಇತ್ತು, ಬೇರೆ ಎಲ್ಲ ಅದು ಇದು ಆ ಕಡೆ ಗುರಿ ಇತ್ತು. ನಮ್ಗೆ ಗುರಿ ಆ ಕಡೆಗೆ ಇದ್ರೆ ಅದನ್ನ ಹೊಂದೋದು ಸಾಧ್ಯ. ನಮ್ಮ ದೃಷ್ಟಿ ನಮ್ಮ ಲಕ್ಷ್ಯದ ಮೇಲೆ, ಗುರಿ ಮೇಲೆ ಇರ್ಬೇಕು ಅಂತ ಹೇಳ್ತಾರೆ. ಹೊಂದಬೇಕಾದದನ್ನ ಹೊಂದುತ್ತೀವಿ, ಕೇಳೋ ಅವಶ್ಯಕತೆನೂ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್, ಕ್ಲಾಸು ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರುಣ ಮೇಡಮ್, ಏನೋ ಬಹಳ ಚಿಂತನೆ ಮಾಡ್ತಾ ಇದೀರಿ ಭಗವಂತನ ಬಗ್ಗೆ. ಈಗ ನಿಮ್ಮ ಹತ್ರ ಕೇಳಕ್ಕೆ ಒಂದೇ ಸರಿ ಅಯ್ಯೋ ಅಷ್ಟ್ ದಿನದಿಂದ ಪಾಠ ಹೇಳಿದ್ರೆ ಇವಾಗ ಇದು ರಾಮನ್ಗೂ ಸೀತೆಗೂ ಏನಾಯ್ತು ಅಂತಂದ್ರಿ ಅನ್ಬಿಟ್ರೆ ಅಂತೇಳಿ ಶ್ವೇತಾ ಮೇಡಮ್ ಇದ್ರೆಲ್ಲ ಈಸಿಯಾಗಿ ಕೇಳಕ್ಕಾಯ್ತು ಸರ್ ಕ್ವೆಶನ್. ಒಂದು ನಾ ಮೊದ್ಲೇ ಹೇಳಿದ್ದೆ ಒಂದ್ಸಾರಿ, ಒಂದು ಸಮುದ್ರದ ಕಪ್ಪೆ ಬಂದು ಬಾವಿಯಲ್ಲಿ ಬಿದ್ದು ಬಿಡ್ತಂತೆ ಜೋರ್ ಮಳೆಗಾಲದಲ್ಲಿ. ಆಯ್ತಾ, ಸಮುದ್ರದ ಕಪ್ಪೆ ಬಂದು ಬಾವಿಯಲ್ಲಿ ಬಿದ್ದು ಬಿಡ್ತು. ಬಾವಿಯಲ್ಲಿ ಬಿತ್ತು, ಬಾವಿಯಲ್ಲಿರೋ ಕಪ್ಪೆಗಳೆಲ್ಲ ಆ ಹೊರಗಡೆಯಿಂದ ಬಂದಿದೆಯಲ್ವ ಸಮುದ್ರದಿಂದ, ಆ ಕಪ್ಪೆನ ಮಾತಾಡ್ಸ್ದಾಗ ಇದು ಯಾವ್ದೋ ಹೊಸಬ್ರು ಬಂದಿದಾರಲ್ವಾ ನಮ್ಮ ಬಾವಿಗೆ ಅಂತ ಹೇಳಿ ಅವರು ಅದರಿಂದ ಮಾತಾಡ್ಸಕ್ ಶುರು ಮಾಡಿದ್ರು. ಅದು ತನ್ನ ಪರಿಚಯ ಮಾಡ್ಕೊಳ್ತು, ನಾನು ಹಿಂಗೆ ಸಮುದ್ರದಿಂದ ಬಂದಿದ್ದೀನಿ, ನಿಮ್ದು ಮನೆ ಅಥವಾ ಅವರು ಇರೋ ಬಾವಿ ಇಷ್ಟೇನಾ ಸಣ್ಣದು, ನಮ್ ಸಮುದ್ರ ಬಹಳ ದೊಡ್ಡದಿದೆ ಅಂತ ಆ ಕಪ್ಪೆ ಹೇಳ್ತು. ಅದಕ್ಕೆ ಆ ಬಾವಿಲಿರೋ ಕಪ್ಪೆಗಳು ಹೇಳಿದ್ವು, ಹೌದಾ, ನಾವು ಇದೇ ದೊಡ್ಡದು ಅನ್ಕೊಂಡಿದ್ವಿ, ಎಷ್ಟು ಆಳ ಇದೆ ನೀರು, ಎಷ್ಟು ಸ್ವಚ್ಛ ಇದೆ ನೀರು, ಎಷ್ಟು ಅಗಲ ಇದೆ, ನಾವು ಕೆಳಗಡೆವರೆಗೂ ಹೋಗ್ತೀವಿ, ಮೇಲ್ವರೆಗೂ ಬರ್ತೀವಿ, ಇಲ್ಲೇ ಸುತ್ತಾಡ್ತಾ ಇರ್ತೀವಿ, ಎಷ್ಟು ದೊಡ್ಡದಪ್ಪ ಅಂತ ನಾವು ಅನ್ಕೊಂಡಿದ್ರೆ ನೀನ್ ಹೇಳ್ತಾ ಇದೀಯಾ ದೊಡ್ಡದಿರ್ತದೆ ಅಂತ ಹೇಳಿ. ಎಷ್ಟು ದೊಡ್ಡದಿರ್ತದೆ? ಇದಕ್ಕಿಂತ 2 ಪಟ್ಟು ಇರ್ತದ? ನಮ್ ಬಾವಿಗಿಂತ 2 ಪಟ್ಟು ಇರ್ತದ ಸಮುದ್ರ ಅಂತಂತೆ ಅಂದುವಂತೆ ಆ ಕಪ್ಪೆಗಳು. ಅದಕ್ಕೆ ಸಮುದ್ರದ ಕಪ್ಪೆ ಅಂತ ಇಲ್ಲ, ಅದಕ್ಕಿಂತ ದೊಡ್ಡದು. ಏನಂದೆ, ಏನು 3 ಪಟ್ಟು? ಇಲ್ಲ, ಅದಕ್ಕಿಂತ ದೊಡ್ಡದು. 4 ಪಟ್ಟು? ಇಲ್ಲ, ಅದಕ್ಕಿಂತ ದೊಡ್ಡದು. ಹೀಗೆ 5 ಪಟ್ಟು, 6 ಪಟ್ಟು, 7 ಪಟ್ಟು, ಎಷ್ಟು ಪಟ್ಟು ಹೇಳಿದ್ರು ಆ ಕಪ್ಪೆ ಹೇಳ್ತಾನೆ ಇತ್ತಂತೆ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ದೊಡ್ಡದು, ಅದಕ್ಕಿಂತ. ಹಂಗಾದ್ರೆ ಅದೆಷ್ಟು ದೊಡ್ಡ ಇರ್ಬೋದು? ಅದನ್ನ ನಾನು ನೀನು ಹೇಳೋದಕ್ಕಾಗಲ್ಲ. ಮತ್ತೆ ನೀವು ಬನ್ನಿ ಸಮುದ್ರಕ್ಕೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ನೀವು ಸಮುದ್ರಕ್ಕೆ ಬನ್ನಿ. ಅಂದ್ರೆ ನನ್ನ ಬಾವಿ ಒಳಗ ಕಪ್ಪೆ ಹೋಲಿಸ್ತಾ ಇದ್ರೆ ಬಾವಿ ಒಳಗಿನ ಕಪ್ಪೆ ಹೋಲಿಸ್ತಾ ಇದ್ರೆ ಆಗಲ್ಲ, ಅದನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ಆಶ್ಚರ್ಯ, ಭಗವಂತನ ದರ್ಶನ ಅನ್ನೋದು ಅದೊಂದು ಆಶ್ಚರ್ಯ. ಯಾಕೆಂದ್ರೆ ಅದು ಒಬ್ಬೊಬ್ಬನಿಗೆ ಒಂದೊಂದು ರೀತಿ ದರ್ಶನ, ಅದು ಯಾವ ರೂಪದಲ್ಲಾದ್ರೂ ಇರ್ಬೋದು. ಅದು ಹೇಗೆ ಅಂತ ವರ್ಣನೆ ಮಾಡ್ಲಿಕ್ಕೆ ಆಗೋಲ್ಲ. ಯಾವಾಗ ಅವನು ದರ್ಶನ ಮಾಡಿದ ಅವನು ಮೂಕ ವಿಸ್ಮಿತನಾಗಿ ಬಿಡ್ತಾನಂತೆ. ಅದನ್ನ ಅವನು ಇನ್ನೊಬ್ರ ಹತ್ರ ಹೇಳೋದು ಇಲ್ಲ, ನಾನು ದೇವರನ್ನ ದರ್ಶನ ಮಾಡಿದೆ,
ನಾನು ಭಗವಂತನ ದರ್ಶನ ಮಾಡಿದ ನನ್ನ ಆತ್ಮ ದರ್ಶನ ಆಯಿತು ಅಂತ ಹೇಳೋದು ಇಲ್ಲ. ಅದನ್ನ ಭಾಗವತದಲ್ಲಿ ಬರ್ತದೆ, ಭಗವಂತನ ದರ್ಶನ ಮಾಡಿದವರು ಹೇಗಿರ್ತಾರೆ ಅಂತ. ಅವ್ರು ಹೇಳೋದೇ ಇಲ್ಲಂತೆ. ಅಪ್ಪಿ ತಪ್ಪಿ ಯಾರಾದ್ರೂ ಅಯ್ಯ ಇವರು ಸಾಮಾನ್ಯರಲ್ಲ, ಭಗವಂತನ ದರ್ಶನ ಮಾಡಿದವರು ಅಂತ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ಆಶ್ಚರ್ಯ, ಅದು ವರ್ಣಿಸಲಾಗದ್ದು. ವರ್ಣಿಸಿದರೆ ನಾನು ಸಣ್ಣವನಾಗ್ಬಿಡ್ತೀನಿ ಭಗವಂತನ. ಅದು ನನ್ನ ನನ್ನ ವಿವೇಚನೆಗೂ ಮಿಗಿಲಾದದ್ದು ಅದು ಭಗವಂತನ ದರ್ಶನ ಅಂತ ಹೇಳಿ. ನಮ್ ಕ್ಯೂರಿಯಾಸಿಟಿ ಇತ್ತಲ್ಲ ಅದಕ್ಕೆ ಕೇಳ್ಬೇಕು. ಹ್ಮ್ ಅದೇ ಹೇಳಿದ್ನಲ್ಲ ಮೇಡಮ್, ಒಂದು ಹ್ಮ್ ಕಪ್ಪೆ ಸಮುದ್ರ ಇದ್ದ ಹಾಗೆ. ಭಗವಂತ ಅನ್ನೋದೊಂದು ಸಮುದ್ರ, ನಾವು ಹ್ಮ್ ಸದ್ಯಕ್ಕೆ ಒಂದು ಕಪ್ಪೆ ಇದ್ದಾಗೆ. ನೀವು ಮಾತ್ರ ಅಂತಲ್ಲ, ಎಲ್ಲರೂ ಭಗವಂತನ ದರ್ಶನ ಮಾಡದ ಪ್ರತಿಯೊಬ್ಬರೂ ಸಮುದ್ರದಲ್ಲಿರುವ ಒಂದು ಕಪ್ಪೆನೆ ಅಲ್ವಾ? ಅಂದ್ರೆ ಅದೇ ಈಗ ಬಾವಿಯಲ್ಲಿರುವ ನೀವ್ ಹೇಳ್ದಾಗ ಗೊತ್ತಾಯ್ತು ನಮ್ಗೆ ಈ ತರ ಅಂತ. ಇಲ್ದಿದ್ರೆ ನಾವ್ ಯಾವತ್ತೂ ನಮ್ಗೂ ಇನ್ನೂ ಅಂದ್ರೆ ಆ ದರ್ಶನ ಆಗ್ಲೇ ಇಲ್ವಲ್ಲ ಅಂತ ಅನ್ಸೋದು. ಅದೇನ್ ಅಷ್ಟು ಸುಲಭ ಇಲ್ಲ ಅಂತ ಈಗ ಹೇಳ್ದಾಗ ಹಾ, ಗೊತ್ತಾಯ್ತು. ಅಷ್ಟು ಸುಲಭ ಇಲ್ಲ ಅಂತಲ್ಲ, ಅದು ಈಸಿಯೂ ಇಲ್ಲ, ಆ ಅಥವಾ ಕಷ್ಟನೂ ಇಲ್ಲ. ಸುಲಭನೂ ಇಲ್ಲ, ಕಷ್ಟನೂ ಇಲ್ಲ. ಮತ್ತೆ ನಾವು ನಿರಂತರ ನಮ್ಮ ಶ್ರದ್ಧೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಅದು ಸಾಧ್ಯ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಕಠಿಣವಾದ ನಿಯಮಗಳನ್ನ ಪಾಲನೆ ಮಾಡಿ ತೀವ್ರ ಸಾಧನೆ ಮಾಡ್ಬೇಕು. ಕಠಿಣ ನಿಯಮ ಪಾಲನೆ ಮಾಡ್ಬೇಕು. ಸುಮ್ಮನೆ ನಾವೇನೋ ಮಾಡ್ತೀವಿ ಅಂದ್ರೆ ಆಗಲ್ಲ. ಯಾಕೆಂದ್ರೆ ನಮ್ಮ ದಾಹ ಎಷ್ಟಿರ್ತದೋ ಅಷ್ಟು ಬೇಗ ಅದು ಸಾಧ್ಯ ಆಗ್ತದೆ. ತುಡಿತ ಇಲ್ಲ. ಈ ಜನ್ಮದಲ್ಲಿ ಪತ್ರಿಜಿ ಗುರುಗಳನ್ನ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಕೆಲವರು ಹುಡುಗರು, ಏನು ಅಂದ್ರೆ, ನಿಮ್ ತರ ನಾವು ಎಲ್ಲರೂ, ನೀವೇನೋ ಒಂದೇ ಜನ್ಮದಲ್ಲಿ ಇಷ್ಟು ಸಾಧನೆ ಮಾಡಿದಿರಿ, ಎಲ್ರಿಗೂ ಒಂದೇ ಜನ್ಮದಲ್ಲೇ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ ಆಗ್ತದ, ಅಥವಾ ಒಂದೇ ಜನ್ಮದಲ್ಲೇ ಜನ್ಮರಾಹಿತ್ಯ ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದ ಅಂತ ಕೇಳಿದ್ರೆ, ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಯಾಕೆ ಸಾಧ್ಯ ಇಲ್ಲ? ಆದ್ರೆ ನಾನು ಸಾಧನೆ ಮಾಡಿದ್ದೀನಿ, ಅದೇ ರೀತಿ ನೀವು ಸಾಧನೆ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ನಾನು 50,000 ಪುಸ್ತಕ ಓದಿದ್ದೀನಿ, ನೀವೆಷ್ಟು ಪುಸ್ತಕ ಓದಿದ್ದೀರಿ? ನಾನು 50,000 ಪುಸ್ತಕ ಓದಿದ್ದೀನಿ, ನೀವೆಷ್ಟು ಪುಸ್ತಕ ಓದಿದ್ದೀರಿ? ಅಲ್ವಾ? ಪತ್ರಿಜಿಯವರ ತರ ಆಗ್ಬೇಕು ಅನ್ನೋದು ಎಲ್ಲರ ಕನಸು ಇದೆ, ಹೌದು, ಒಂದೇ ಜನ್ಮದಲ್ಲೇ. ಆದ್ರೆ ಆ ಸ್ಥಿತಿಯನ್ನು ಅವ್ರು ಹೇಗೆ ತಲುಪಿದ್ರು? ಆ ಜ್ಞಾನ ಹೇಗೆ ಬಂತು? ಆ ಜ್ಞಾನ ಸುಮ್ಮನೆ ಬಂತ? 50,000 ಪುಸ್ತಕ ಅಂದ್ರೆ ಹೇಗೆ? ನಾವು ಒಂದ್ ಬಂಡಲ್ ಪುಸ್ತಕನ ತರಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅವರ ಸ್ಯಾಲ್ರಿಯಲ್ಲಿ ಎಷ್ಟೋ 60-70% ಸ್ಯಾಲ್ರಿಲಿ ಏನೋ ಬಂದ್ರೆ ಪೂರ್ತಿ ಆ ದುಡ್ಡನ್ನು ಪೂರ್ತಿ ಬುಕ್ಸ್ ಪರ್ಚೇಸ್ ಮಾಡೋಕೆ ತಗೊಂತ ಹಾಕ್ತಿದ್ರಂತೆ. ಸ್ಯಾಲ್ರಿ ಬಂದ್ರೆ ಮನೆ ಉಸ್ತುವಾರಿ ಅದಕ್ಕೆ ಕೊಡ್ತಿರ್ಲಿಲ್ಲ. ಹೋಗಿ ಎಲ್ಲಾ ಬುಕ್ಸ್ ಮೊದ್ಲೇ ಲಿಸ್ಟ್ ಮಾಡಿ ಇಟ್ಕೊಂಡಿರೋರಂತೆ, ಈ ಸರಿ ಸ್ಯಾಲ್ರಿ ಬಂದ್ರೆ ಇಷ್ಟು ಬುಕ್ಸ್ ತಗೋಬೇಕು ಅಂತ ಹೇಳಿ. ಆ ಸ್ಯಾಲ್ರಿ ಎಷ್ಟು ಬುಕ್ಸ್ ಬರ್ತದೋ ಅಷ್ಟು ಬುಕ್ಸ್ ಹೋಗಿ ತಗೊಂಡ್ ಬಂದ್ಬಿಟ್ಟಿದ್ರಂತೆ. ಅಂದ್ರೆ ಅದು ತುಡಿತ. ಅಂದ್ರೆ ನಾನು ಬರೀ ನಾವು ಊರ್ ತುಂಬ ಹೇಳ್ಕೊಂತ ಹೋದ್ರೆ ಆಗಲ್ಲ. ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ ದೇಹ ಅಲ್ಲ ಅಂತ ಓಡಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವಗಾಹನೆ ಆಗ್ಬೇಕದು. ಹ್ಮ್ ಬುಕ್ಸ್ ಫಾಸ್ಟ್ ರೀಡಿಂಗ್ದು ಒಂದು ಇದ ಸರ್, ಅಂದ್ರೆ ಬುಕ್ಸ್ ಫಾಸ್ಟ್ ರೀಡ್ ಮಾಡೋದನ್ನು ಒಂದು ಅದನ್ನು ಕಲ್ತಿರ್ತಾರ ಅಥವಾ ತನ್ನಿಂದ ತಾನೇ ಬರುತ್ತಾ ಅದು? ಫಾಸ್ಟ್ ರೀಡಿಂಗ್ ಅಂತಲ್ಲ, ಅವರಲ್ಲಿ ಐಕ್ಯೂ ಜಾಸ್ತಿ ಮತ್ತೆ ಇರ್ತದೆ. ಅಷ್ಟೊಂದು ಪುಸ್ತಕ ಓದ್ಬೇಕಾದ್ರೆ ಫಾಸ್ಟ್ ರೀಡಿಂಗ್ ಇರ್ಬೇಕಲ್ವಾ ಅದು? ಅಂದ್ರೆ ಏನು ಅವ್ರು ಹೇಳ್ತಾರೆ ನೋಡಿ, ಅವ್ರು ಹಗಲು ರಾತ್ರಿ ತಮ್ಮ ಸಾಧನೆಗೆ ಉಪಯೋಗಿಸ್ಕೊಂಡಿದ್ದಾರೆ. ರಾತ್ರಿಯೆಲ್ಲ ಅವರು ನಿದ್ದೆ ಮಾಡಿಲ್ಲ ಸಾಧನೆ ಮಾಡುವ ಸಮಯದಲ್ಲಿ, ಪುಸ್ತಕಗಳನ್ನು ಓದುವಾಗ. ಧ್ಯಾನ ಮಾಡ್ತಾ ಇದ್ರು, ನಾನು ಪುಸ್ತಕ ಓದ್ತಾ ಇದ್ರು, ಧ್ಯಾನ ಮಾಡ್ತಾ ಇದ್ರು, ಪುಸ್ತಕ ಓದ್ತಾ ಇದ್ರು. ಓದಿ 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 ಆ ಜ್ಞಾನವನ್ನು ಪಡೆದಿದ್ದಾರೆ. ಅದಕ್ಕೆ ನಾವು 50,000 ಪುಸ್ತಕಗಳನ್ನ ಓದುವ ಅವಶ್ಯಕತೆ ಇಲ್ಲ ಈಗ. ಆದ್ರೆ ಅವರು 50,000 ಪುಸ್ತಕಗಳ ಜ್ಞಾನವನ್ನ ಅವರೇ ಕೆಲವು ಪುಸ್ತಕಗಳನ್ನ ಬರೆದಿದ್ದಾರೆ. ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಪತ್ರಿಕೆಗಳು. ಆ ಪುಸ್ತಕಗಳನ್ನ ಆಧಾರವಾಗಿ ಇಟ್ಟುಕೊಂಡು ಇನ್ನೂ ಎಷ್ಟೋ ಪುಸ್ತಕಗಳು ಬಂದಿದ್ದಾವೆ. ಅಂದ್ರೆ ಈ ತಟವರ್ತಿ ಗುರುಗಳು ಎಷ್ಟೋ ಪುಸ್ತಕಗಳನ್ನ ಅವರ ಒಂದು ಜ್ಞಾನವನ್ನ ಇನ್ನೂ ಸಮರೈಸ್ ಮಾಡಿ ಬರೆದಿದ್ದಾರೆ. ಸೊ ಆ ಪುಸ್ತಕಗಳೇ ಇವಾಗ ನಾವೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋ. ಅಂದ್ರೆ ಅಷ್ಟು ಪುಸ್ತಕ ಅನ್ನೋದು ಮುಖ್ಯ ಅಲ್ಲ, ಆ ಜ್ಞಾನ ಮುಖ್ಯ. ಅಷ್ಟು ಪುಸ್ತಕದ ಜ್ಞಾನ ಅಂದ್ರೆ ಕ್ವಾಲಿಟಿ ಅಲ್ಲ, ಕ್ವಾಂಟಿಟಿ. ಸಾರಿ, ಏನು ಕ್ವಾಂಟಿಟಿ ಅಲ್ಲ ಕ್ವಾಂಟಿಟಿ ಕ್ವಾಂಟಿಟಿ. ಅಲ್ಲ, ಕ್ವಾಲಿಟಿ. ಅವರು ಏನಿದೆ ಅಂತ ತಿಳ್ಕೊಳ್ಳೋದಕ್ಕಾಗಿ ಓದಿದ್ರು ಅಷ್ಟು. ಆದ್ರೆ ಏನಿದೆ ಅಂತ ಅವರು ತಿಳ್ಕೊಂಡು ಅದನ್ನ ಬರೆದಿದ್ಮೇಲೆ ಅದನ್ನ ತಿಳ್ಕೊಂಡ್ರೆ ಸಾಕು ನಾವು, ಅಲ್ವಾ? ಅದಕ್ಕೆ ಹೇಳೋದು ಋಷಿ ಋಣ ಅಂತ. ಋಷಿ ಋಣ ಅಂತಂದ್ರೆ ನಮಗೊಂದು ಗ್ರಂಥ ಒಬ್ರು ಋಷಿ, ಒಬ್ಬ ಯೋಗಿಗಳು ಕೊಟ್ಟಿರ್ತಾರೆ ಅಂದ್ರೆ ಅದರ ಹಿಂದೆ ಅವರು ಅಷ್ಟು ಶ್ರಮ ವಹಿಸಿರ್ತಾರೆ.
ಅದನ್ನ ನಾವು ತೀರ್ಸೋದು ಹೆಂಗೆ ಅಂದ್ರೆ ಆ ಪುಸ್ತಕವನ್ನ ಓದಿ ಆ ಜ್ಞಾನ ಸಂಪಾದನೆ ಮಾಡ್ಕೋಬೇಕು. ಅದೇ ನಾವು ಋಷಿ ಋಣವನ್ನು ತೀರಿಸೋದು ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹಂಚ್ಬೇಕು, ಜ್ಞಾನವನ್ನ ಹಂಚ್ಬೇಕು. ಅದನ್ನೇ ನಾವು ಇವಾಗ ಸಜ್ಜನ ಸಾಂಗತ್ಯದಲ್ಲಿ ಅದನ್ನೆಲ್ಲ ಮಾಡ್ತಾ ಇರೋದು. ಯಾಕೆ ಎಲ್ಲರಿಗೂ ಸಜ್ಜನ ಸಾಂಗತ್ಯ ಮಾಡಿ ಕ್ಲಾಸ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ಅದೇ ಕಾರಣಕ್ಕೆ. ಆಗ ಆ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ, ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ಆಯ್ತಾ? ಈಗ ಕಾಶಿ ಧ್ಯಾನ ಯಜ್ಞದಲ್ಲಿ ಆತ್ಮಜ್ಞಾನ ತರಗತಿ ಇರ್ತದಲ್ಲ, ಅವಾಗ ಕೆಲವರಿಗೆ ಆ ಅರ್ಹತೆ ಇರುವಂತ ಕೆಲವು ಮಾಸ್ಟರ್ಸ್ಗೆ ಅವಕಾಶ ಕೊಡ್ಬೇಕಂತ ನಾವು ಆ ಪ್ಲಾನ್ ಮಾಡಿದೀವಿ. ಆದ್ರೆ ಆ ಅರ್ಹತೆ ಏನು ಅಂದ್ರೆ ನೋಡಿ ಹೇಳೋ ಹಾಗಿಲ್ಲ, ಪುಸ್ತಕ ನೋಡೋ ಹಾಗಿಲ್ಲ, ನೋಟ್ಸ್ ನೋಡೋ ಹಾಗಿಲ್ಲ. ನಿರರ್ಗಳವಾಗಿ ಹೇಳಬೇಕು, ಹೇಳುವ ವಿಷಯದ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು. ಆ ಅರ್ಹತೆ ಯಾರಾದ್ರೂ ಸಂಪಾದನೆ ಮಾಡಿರ್ಬೋದು. ವರ್ಣ ಮಾಸ್ಟರ್ ನೀವು ರೆಡಿಯಾಗಿ ಒಂದು ಕಾನ್ಸೆಪ್ಟ್. ಹ್ಮ್ ಅಲ್ಲಿ ಅದು 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 ಇದು ಅಂದ್ರೆ ಇಲ್ಲ. ಆಯ್ತಾ? ಅಲ್ಲಿ ಪಕ್ಕ ಒಂದು ಕಾನ್ಸೆಪ್ಟ್ ಹಿಡ್ಕೊಂಡು ಹೋದ್ವಿ ಅಂದ್ರೆ ಅಲ್ಲಾಡ್ ಹೋಗ್ಬೇಕು ಕೇಳಿದವರು. ಹ್ಮ್ ಎಲ್ಲರೂ ರೆಡಿ ಆಗ್ರಿ. ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅವಕಾಶ ಸಿಕ್ಕರೆ ಖಂಡಿತ ಎಲ್ಲರಿಗೂ ನಾವು ಅವಕಾಶ ಕೊಡೋಣ. ಎಲ್ಲರೂ ಕ್ಲಾಸ್ ಮಾಡುವಂತ್ರಿ, ಲೈವ್ ಆಗಿ ಕ್ಲಾಸ್. ಸಜ್ಜನ ಸಾಂಗತ್ಯದಲ್ಲಿ ಮಾಡೋದು ಬೇರೆ, ಲೈವ್ ಆಗಿ ಎಲ್ಲರೂ ಇದ್ದಾಗ ಅವ್ರ ಎದುರಿಗೆ ಮಾಡೋದು ಬೇರೆ. ಜ್ಞಾನವನ್ನು ಹಂಚೋದು ಯಾವಾಗ? ಮಾಸ್ಟರ್ ಆಗಿ ತಯಾರಾಗ್ಬೇಕಲ್ವ? ಹಾ, ಎಲ್ಲರೂ ರೆಡಿಯಾಗಿ. ವಿಜಯಲಕ್ಷ್ಮಿ ಮೇಡಮ್, ಎಲ್ಲರೂ ಎರಡೆರಡು ಕಾನ್ಸೆಪ್ಟಿಗೆ ರೆಡಿ ಆಗ್ಬೇಕು. ಹೆಂಗೆ ರೆಡಿ ಆಗ್ಬೇಕಂದ್ರೆ ಪುಸ್ತಕ ನೋಡಿ ಹೇಳೋ ಹಾಗಿಲ್ಲ, ನೋಟ್ಸ್ ನೋಡಿ ಹೇಳೋ ಹಾಗಿಲ್ಲ, ಅಲ್ಲಿ ಹೋಗಿ ತದಲಿಸೋ ಹಾಗಿಲ್ಲ. ಆ ವಿಷಯದಲ್ಲಿ ಒಂದೇ ವಿಷಯ ನೀವು 10 ಸಾರಿನಾದ್ರೂ ಓದಿ, 20 ಸಾರಿನಾದ್ರೂ ಓದಿ, ಕಾನ್ಸೆಪ್ಟ್ ಏನಾದ್ರೂ ಒಂದು ಕಾನ್ಸೆಪ್ಟ್ ತಗೊಳ್ಳಿ. ಒಂದು ಬುಕ್ಸ್ ತೆಗೀರಿ, ಆ ಬುಕ್ಸ್ ಅಲ್ಲಿ ಏನೋ ಒಂದು ಎರಡು ಮೂರು ಕಾನ್ಸೆಪ್ಟ್ ಇರ್ತದೆ. ನೀವು ಒಂದಿನ ಸಜ್ಜನ ಸಾಂಗತ್ಯ ಮಾಡ್ತೀರಲ್ಲ, ಅದನ್ನೇ ಅದೇ ಒಂದು ಕಾನ್ಸೆಪ್ಟ್ ತಗೊಂಡು ಓದಿ. 10 ಸಾರಿ, 20 ಸಾರಿ, 30 ಸಾರಿ ಓದಿ 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 ಅದನ್ನ ಕರಗತ ಮಾಡ್ಕೊಳ್ಳಿ. ಅದು ಒಂದು ಸಾರಿ ಓದುವಾಗ, ಎರಡು ಸಾರಿ ಓದುವಾಗ, ಮೂರು ಸಾರಿ ಓದುವಾಗ ನಿಮ್ಮಲ್ಲಿ ಏನೋ ಒಂದು ಆ ಜ್ಞಾನದ ಒಂದು ಇದೇ ಚೇಂಜ್ ಆಗ್ತಾ ಹೋಗ್ತದೆ ಓದುವಾಗ ಓದುವಾಗ. ಆವಾಗ ನೀವು ಅಲ್ಲಿ ಹೋಗಿ ಅದನ್ನ ನಿರರ್ಗಳವಾಗಿ ತರಗತಿ ಮಾಡ್ಬೋದು, ಕ್ಲಾಸ್ ಮಾಡ್ಬೋದು. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಇಂಥ ಅವಕಾಶಗಳು ಸಿಕ್ಕಾಗ ಯಾರೂ ಮಿಸ್ ಮಾಡ್ಕೋಬಾರ್ದು. ಆಯ್ತಾ? ಹ್ಮ್ ನಾಗರತ್ನ ಮೇಡಮ್, ನಿಮಗೂ ಇದೆ ಗೋಲ್ಡನ್ ಅಪಾರ್ಚುನಿಟಿ. ಹಾ, ಯಾವ್ದಾದ್ರು ಎರಡು ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡ್ಕೊಂಡಿರಿ. ಆ ಅವಕಾಶ ಸಿಕ್ಕಾಗ ಅದನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಮತ್ಯಾರು? ಆ ದಿವ್ಯಾ ಮೇಡಮ್, ನೀವು, ಆಮೇಲೆ ಲಕ್ಷ್ಮಿ ಮೂಡಲ್ಗಿ. ನೀವು ಸುಮ್ಮನೆ ಓದ್ತಾ ಹೋದ್ರೆ ಆಗಂಗಿಲ್ಲ ಮೇಡಮ್. ಲಕ್ಷ್ಮಿ ಮೇಡಮ್, ಮೂಡಲ್ಗಿ ಮೇಡಮ್, ಪರ್ಫೆಕ್ಟ್ ಆಗಿ ಪುಸ್ತಕಗಳನ್ನ ನೋಡದೆ ಹೇಳ್ಬೇಕು. ಅಂದ್ರೆ ಅದನ್ನ ಕರಗತ ಮಾಡ್ಕೊಂಡು ಹೇಳುವ ಜ್ಞಾನ ಬೇರೆ, ಪುಸ್ತಕದಲ್ಲಿ ಇದ್ದದನ್ನ ಓದಿ ಹೇಳೋದು ಬೇರೆ. ಕಲಿಯುವ ಹಂತದಲ್ಲಿ ಓಕೆ. ಇವಾಗ ಸಜ್ಜನ ಸಾಂಗತ್ಯ ನಮ್ಗಿನ್ನೂ ಗೊತ್ತಿಲ್ಲ, ಈಗ ಅಷ್ಟೇ ಕಲಿತಾ ಇದೀವಿ, ಈಗಷ್ಟೇ ಮಾಡ್ತಾ ಇದೀವಿ, ಆಯ್ತು ಈಗ ಓಕೆ. ಆದ್ರೆ ಮಾಸ್ಟರ್ ಆಗಿ ತಯಾರಾದ್ಮೇಲೆ ಹೆಂಗಿರ್ಬೇಕು? ಅಲ್ಲಿ ಹೋಗಿ ಲಬ್ ಲಬ್ ಮಾಡಬಾರ್ದು ಅಲ್ವಾ? ಎಲ್ಲರೂ ನೋಡ್ತಿರ್ತಾರೆ, ಇವ್ರು ಎಂತ ಬೋಧನೆ ಮಾಡ್ತಾರಪ್ಪ ನಮಗೆ ಅನ್ನೋ ಹಂಗ ಆಗ್ಬಾರ್ದು. ಕೇಳಿದ್ರೆ ಯಪ್ಪ, ಏನವ್ರು ಎಲ್ಲಿ ಇಟ್ಟಿದ್ರು ಈ ಜ್ಞಾನ ಅನ್ಬೇಕು ಕೇಳಿದವ್ರು. ಹಂಗೆ ಅಲ್ಲಾಡಿ ಹೋಗ್ಬೇಕು ಅಲ್ವಾ? ಆಗಲ್ವಾ? ಹಂಗೆ ಆ ಜ್ಞಾನದಲ್ಲಿ ಅವ್ರು ಮೈ ಮರೆತು ಬಿಡ್ಬೇಕು, ಬೋರ್ ಆಗ್ಬಾರ್ದು. ಕೇಳ್ತಾ 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 ಎಲ್ಲೋ ಹೋಗಿ ಬಿಡ್ಬೇಕು ಅವ್ರು. ಆತ್ಮಜ್ಞಾನದ ತರಗತಿನೇ ಹಾಗೆ, ಅದು ಹಂಗಿರ್ಬೇಕು. ಹ್ಮ್ ಗುಡಾಕೇಶದಲ್ಲಿ ಇಂಥ ಮಾಸ್ಟರ್ಸ್ ಇದಾರ ಅಂತ ಅವಾಗಲೇ ಗೊತ್ತಾಗ್ಬೇಕದು. ಹ್ಮ್ ಓಕೆ. ಇನ್ನೂ ಯಾರಾದ್ರೂ ನಮಗೆ ಈ ವಿಡಿಯೋ ಆನ್ ಮಾಡಿದವರು ಗೊತ್ತಾಗ್ತದೆ, ಇಲ್ಲ ಅಂದ್ರೆ ಏನು ಗೊತ್ತಾಗ್ತದೆ? ಮತ್ತೆ ಯಾರಿದ್ದಾರೆ?
ವಿನಾಯಕ್ ಸರ್ ಬರ್ತಾ ಇದ್ದೀರಾ ನೀವು? ಸರ್ ನಾ ಬರ್ತಾ ಇಲ್ಲ ಸರ್. ಹೌದಾ? ಕಾಶಿ ಮಹಾಯದಿಂದ ಬರ್ತಾ ಇಲ್ಲ ಸರ್. ನೀವು ಇಲ್ಲಿ ಕ್ಲಾಸ್ ಮಾಡಿ ಸರ್, ಒಂದು ದಿನ ವಾರದಲ್ಲಿ ಒಂದೋ ಎರಡೋ. ಮಾಡ್ತೀನಿ ಸರ್, ಸದಾಯ ಮಾಡ್ತೀನಿ ಸರ್. ಯಾವಾಗ ಸರ್ ನೀವು ಮಾಡೋದು? ನಿಮಗೆ ಬೆಳಗ್ಗೆ ಕ್ಲಾಸ್ ಇರ್ತದೆ, ಮಧ್ಯಾಹ್ನ ಇರ್ತದೆ, ಸಂಜೆ ಇರ್ತದೆ. ಹಾ ಸರ್, ನಿಮ್ದು ಯಾವ್ದು ಟೈಮ್ ಫ್ರೀ ಇರ್ತದೆ ಆ ಟೈಮಲ್ಲಿ ಒಂದು ಟೈಮ್. ಸಾಯಂಕಾಲ ಮಾಡ್ತೀನಿ ಸರ್, ಸಾಯಂಕಾಲ ಸದಾಯ ಮಾಡ್ತೀನಿ ಸರ್. ಹಾ, ಸಂಜೆ ಕ್ಲಾಸ್ ಮಾಡ್ತಾ ಹೋಗಿ. ತುಂಬಾ ತುಂಬಾ ಬೆಳವಣಿಗೆ ಇರ್ತದೆ ನಮ್ಮಲ್ಲಿ. ನಂಗೆ ಬದಲಾವಣೆ ಇದೆ ಸರ್. ಮುಂಚೆ ನಾನು ಕ್ಲಾಸ್ ಬಂದಾಗ ಎಷ್ಟು ನಂಗೆ ಕಾನ್ಫಿಡೆನ್ಸ್ ಇತ್ತು, ಈಗ ಸ್ವಲ್ಪ ಬದಲಾವಣೆ ಇದೆ ಸರ್. ನಂಗೆ ಬಹಳ ಖುಷಿ ಇದೆ ಸರ್ ಅದಕ್ಕೆ. ಹೌದು ಸರ್, ಹೌದು. ನಾ ಸಾಧನೆ ಮಾಡೋಕೆ ಕಷ್ಟ ಆಗ್ತಿತ್ತು, ಈಗ ಸ್ವಲ್ಪ ಆರಾಮಾಗಿ ಮಾಡ್ತಾ ಇದ್ದೀನಿ ಸರ್. ಯಾವ್ದು ಅಷ್ಟು ಅಡೆತಡೆ ಇಲ್ಲ ಸರ್ ಈಗ. ಹೌದು ಸರ್. ಆ ಅವಕಾಶಗಳು ಇದ್ದಾಗ ನಾವು ಅದನ್ನ ಸಂಪೂರ್ಣ ಉಪಯೋಗಿಸ್ಕೊಳ್ಬೇಕು ಸರ್. ಮಾಡ್ತೀನಿ ಸರ್. ಈ ದೇಹಕ್ಕಾಗಿ ಲೌಕಿಕವಾಗಿ ನಾವು ಏನು ಮಾಡಿದ್ರೂ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಹಾ ಸರ್. ಹಾ, ನಮ್ಮ ಆತ್ಮ ಉನ್ನತಿಗಾಗಿ ಏನು ಜ್ಞಾನ ಸಂಪಾದನೆ ಮಾಡಿದೀವೋ ಅದೊಂದೇ ನಮ್ದು ನಿಜವಾದ ಸಂಪತ್ತು. ನಿಜ ಸರ್. ಎಷ್ಟು ಜ್ಞಾನ ಜಾಸ್ತಿ ಜಾಸ್ತಿ ಸಂಪಾದನೆ ಮಾಡಿದ್ವಿ, ನಾವು ಮೇಲಿನ ಒಂದಲ್ಲ ಅದ್ರ ಮೇಲೆ ಲೋಕ, ಅದ್ರ ಮೇಲಿನ ಲೋಕಕ್ಕೆ ಅರ್ಹತೆಯನ್ನು ಪಡಿತಾ ಹೋಗ್ತೀವಿ. ಎಸ್ ಸರ್. ಹಾ, ಇಲ್ಲಿ ನಾವು ಏನೇ ಮಾಡಿದ್ರು ಒಂದು ಸಮಯದವರೆಗೆ ಅಷ್ಟೇ. ನೀವು MLA ಆದ್ರೆ 5 ವರ್ಷ, MP ಆದ್ರೆ 5 ವರ್ಷ, ಮಿನಿಸ್ಟರ್ ಆದ್ರೆ ಸರ್ಕಾರ ಇರೋವರೆಗೂ ಅಲ್ವಾ? ಆಮೇಲೆ ಒಂದೇ ಗೋವಿಂದ. ಆದ್ರೆ ಇದು ಹಾಗಲ್ಲ. ಅಥವಾ ನೀವು ಗೌರ್ಮೆಂಟ್ ಜಾಬ್ ಹಿಡಿದ್ರೆ 60 ವರ್ಷ ಆಗೋವರೆಗೂ. ಅದಕ್ಕೂ ಒಂದು ಎಂಡ್ ಅನ್ನೋದಿದೆ. ಇದು ಹಾಗಲ್ಲ, ಇದು ನೆವರ್ ಎಂಡ್. ನೀವು ಎಸ್. ಹಾ, ಯಾವ ಜ್ಞಾನವನ್ನು ಅಂದ್ರೆ ಅದು ಬೇಡ ಅಂತಲ್ಲ, ಸರ್ವಧರ್ಮ ಪರಿತ್ಯಜ್ಯ. ಸ್ವಲ್ಪನಾದ್ರೂ ಅದನ್ನ ಬಿಟ್ಟು ನಮ್ಮ ಆತ್ಮದ ಉನ್ನತಿಗಾಗಿ ಅಂತ ನಾವು ಜ್ಞಾನ ಸಂಪಾದನೆಗೆ. ಮೊನ್ನೆ ಮಾಸ್ಟರು ಫೋನ್ ಮಾಡಿದ್ರು. ಏನು, ನಾನು ಹೆಸರು ಹೇಳಲ್ಲ. ತುಂಬಾ ಸೀನಿಯರ್ ಮಾಸ್ಟರ್, ಪಿರಮಿಡ್ ಮಾಸ್ಟರು. Yeah. ಆ ಇದಕ್ಕೆ ಇಲ್ಲ, ನನಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಬರಕ್ ಆಗ್ತಾ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಡಿ ಅಂತ. ಏನಕ್ಕೆ ಕಾರಣ ಏನಂದ್ರೆ ಮದುವೆ ಇದೆ ಅಂತೆ. ಮದುವೆ ಹೋಗ್ಬೇಕಂತ ಅವ್ರು ಮುದುಕರಾಗಿದ್ದಾರೆ. ಅವರು 75 ವರ್ಷ ಏನಾಗಿದೆ, 75-76 ವರ್ಷ ಮುದುಕರವರು, ವಯಸ್ಸಾಗಿದೆ. ಆ ಅದಕ್ಕೆ ಅವರು ಹೇಳೋ ಡೈಲಾಗ್ ಯಾವ್ದು? ಸಂಸಾರದಲ್ಲಿ ನಿರ್ಮಾಣ. ಪತ್ರಿಜಿಯವ್ರು ಹೇಳಿಲ್ವಾ ಸಂಸಾರದಲ್ಲಿ ನಿರ್ವಾಣ? ನೋಡಿ, ಸಂಸಾರದಲ್ಲಿ ನಿರ್ವಾಣ ಹೇಳಿದರು, ಯಜ್ಞ ಬಿಟ್ಟು ಮದುವೆ ಹೋಗು ಅಂತ ಹೇಳಿಲ್ಲ. ಯಜ್ಞ ಬಿಟ್ಟು ಮದುವೆ ಹೋಗು ಅಂತ ಹೇಳಿಲ್ಲ. ಅದಕ್ಕೆ ಅಲ್ಲ, ರೀಸನ್ ನೋಡಿ ಹೆಂಗಿರ್ತದೆ. ಸಂಸಾರದಲ್ಲಿ ನಿರ್ವಾಣ ಅಂತೆ, ಅದಕ್ಕೆ ಮದುವೆ ಹೊರಟಿದಾರಂತೆ. ಹ್ಮ್ ಅಂದ್ರೆ ಭಗವಂತ ಬೇಕು ಅಂತಲೇ ನಮಗೆ ಎರಡು ಎರಡು ಕಡೆನೂ ಅವಕಾಶ, ಪ್ರಕೃತಿ ನಮಗೆ ಅವಕಾಶ ಕೊಟ್ಟು ನೋಡ್ತದೆ. 2 ಆಪ್ಷನ್ ಇರ್ತದೆ. ಒಂದ್ ಕಡೆ ನಿನಗೆ ಲೌಕಿಕ ಬೇಕಾ, ಆಧ್ಯಾತ್ಮ ಬೇಕಾ, ಆತ್ಮ ಬೇಕಾ? ಆತ್ಮ ಎಟ್ ಎ ಟೈಮ್ ಇರ್ತದೆ ಅದು. ಇಲ್ಲ, ನಾನು ಇದರಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗ್ತೀನಿ, ನನ್ನ ಆತ್ಮ ಉನ್ನತಿಯ ದಾರಿಯಲ್ಲಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳಿ ನಾವು ಈ ಕಡೆ ದಾರಿಯನ್ನೇ ತುಳಿಬೇಕು. ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳಿದ ಪತ್ರಿಜಿಯವರು ಕೆಲಸ ಬಿಟ್ಟು ಬೀದಿ ಬೀದಿಯಲ್ಲಿ ಅಲಿದ್ರು, ಊರುಗಳನ್ನ ಸುತ್ತಿದ್ರು, ಧ್ಯಾನ ಪ್ರಚಾರ ಮಾಡಿದ್ರು. ಆಯ್ತಾ? ಸಂಸಾರದಲ್ಲಿ ನಿರ್ವಾಣ ಅಂತ ಹೇಳ್ಕೊಂಡು ಜಾಬ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ತನ್ನ ಸಂಸಾರ ಆಯ್ತು ತಂದಾಯ್ತು ಅಂತ ನೋಡ್ಕೊಂಡಿರ್ಲಿಲ್ಲ. ಸಂಸಾರದಲ್ಲಿ ನಿರ್ವಾಣ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ಅದರಲ್ಲಿ ಇದ್ಕೊಂಡು ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ದು ಸಾಧನೆ ಮಾಡಿ, ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ಅನ್ನೋದ್ರ ಅರ್ಥ. ಅದಕ್ಕೆ ಇಂಥ ವಿಪರೀತ ಅರ್ಥನ ಬಹಳ ಚೆನ್ನಾಗಿ ಮಾಡ್ಕೊಂತಾರೆ. ಹೇಳಿದ್ದನ್ನ ಅರ್ಥ ಮಾಡ್ಕೋಬೇಕಾಗಿರೋದನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಏನಾದ್ರೂ ಅಂದ್ರೆ ಲಾಜಿಕ್. ಅದಕ್ಕೆ ಅಂತರಾರ್ಥ ಬೇರೆ ಇರ್ತದೆ, ಅಂತರಾರ್ಥಗಳು ಬೇರೆನೆ ಇರ್ತದೆ. ಹಾಗೆ ಅವರ ಮಾತುಗಳನ್ನ ನಾವು ಹೊರ ಅರ್ಥದಿಂದ ನಾವು ಗುರುತಿಸಬಾರದು. ಈಗ ಇವತ್ತು ಇನ್ನೂ ಒಂದು ಒಳ್ಳೆ ವಿಚಾರ ಬಂತು, ಈಗ ಅರ್ಥ ಆಯ್ತು. ಈಗ ಪತ್ರಿಜಿಯವರು ಎಲ್ಲಾ ಕಡೆ ಹೇಳ್ತಾ ಇದ್ರು, ನಾನು ನಿಮ್ಮ ಗುರು ಅಲ್ಲ, ಶ್ವಾಸವೇ ನಿಮ್ಮ ಗುರು ಅಲ್ವಾ? ನಾನು ನಿಮ್ಮ ಗುರು ಅಲ್ಲ, ಶ್ವಾಸವೇ ನಿಮ್ಮ ಗುರು ಅಂತ ಅವ್ರು ಹೇಳ್ಬೇಕಾದ್ರೆ, ನಾವ್ ಯಾಕೆ ಎಲ್ಲಾ ಕಡೆ ಸದ್ಗುರುಗಳು, ಆಮೇಲೆ ನಾವು ಗುರುಗಳನ್ನ ಆಶ್ರಯಿಸ್ಬೇಕು ಹೀಗೆಲ್ಲ ಹೇಳ್ಕೊಂತ ಹೊರಟಿದೀವಲ್ವಾ? ಇದು ತಪ್ಪಲ್ವಾ ಇದು? ಅಂದ್ರೆ ಪತ್ರಿಜಿಯು ಗುರುಗಳೇ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಗುರು ಅಲ್ಲ, ಶ್ವಾಸವೇ ನಿಮ್ಮ ಗುರು. ಆ ಪದದಲ್ಲೂ ಕೂಡ ಅಂತರಾರ್ಥ ಇದೆಯಂತೆ. ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿದಂತಹ ಪತ್ರಿಜಿ ಗುರುಗಳಿಗೂ ಕೂಡ ಎಷ್ಟೋ ಜನ ಗುರುಗಳಿದ್ರು. ದತ್ತಾತ್ರೇಯರಿಗೂ ಕೂಡ 24 ಗುರುಗಳಿದ್ರು. ಆಯ್ತಾ? ಸದಾನಂದ ಯೋಗಿಗಳಿಗೂ ಒಬ್ಬ ಗುರುಗಳಿದ್ರು.
ಅದರ ಅರ್ಥ ಶ್ವಾಸವೇ ನಿನ್ನ ಗುರು ಅಂತ ಹೇಳೋದಕ್ಕೆ ಎರಡು ಅರ್ಥ ಇತ್ತಂತೆ. ಒಂದು, ಯಾರು ನಿನ್ನ ಶ್ವಾಸವನ್ನ ಗಮನಿಸುವಂತ ಹೇಳ್ತಾನೋ ಅವನೇ ನಿನ್ನ ನಿಜವಾದ ಗುರು. ಅದು ಬಿಟ್ಟು ನಿನಗೆ ಏನೇನು ಬೋಧನೆ ಮಾಡ್ತಾ ಇದ್ದಾರೆ, ನೀನು ಅದನ್ನ ಕಲಿ ಇದನ್ನ ಕಲಿ ಆ ವಿದ್ಯೆ ಈ ವಿದ್ಯೆ ಯಾರು ಹೇಳ್ತಾ ಇದ್ದಾರೋ ಅವ್ರು ನಿನ್ನ ನಿಜವಾದ ಗುರುಗಳಲ್ಲ ಅನ್ನುವುದು ಅದರ ಅಂತರಾರ್ಥ. ಎರಡನೇದು, ಗುರುಗಳು ಅಂದ ತಕ್ಷಣ ಏನ್ ಮಾಡ್ತಾರೆ ಸಾಮಾನ್ಯವಾಗಿ? ಗುರುಗಳ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾಲ್ ತೊಳೆಯೋದು, ಪಾದ ಸೇವೆ ಮಾಡೋದು, ಪೂಜೆ ಮಾಡೋದು ಅವರನ್ನ. ಅಂದ್ರೆ ಅದರಿಂದಲೇ ನಮ್ಗೇನೋ ಮೋಕ್ಷ ಅದನ್ನ ಹೇಳಿದ್ದಲ್ಲ ಇವರು. ನೀನ್ ನನ್ನ ಪೂಜೆ ಮಾಡಿದ್ರೆ ನಿನಗೆ ಮೋಕ್ಷ ಅಲ್ಲ. ನೀನು ನಿನ್ನ ಸಾಧನೆ ನೀನ್ ಮಾಡ್ಕೊ. ನಾನು ನನ್ನ ಸಾಧನೆ ಮಾಡಿದ್ದೇನಲ್ವಾ, ಸೊ ಅದಕ್ಕೆ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೇನೆ, ನೀನು ನಿನ್ನ ಸಾಧನೆ ಮಾಡ್ಕೊ ಅಂತ ಹೇಳಿ ಅವತ್ತಿನ ಗುರುಕಲ್ಪನೆಯ ಒಂದು ಅಂದಾಚಾರ ಏನಿದೆ ಅದನ್ನ ತೊಲಗಿಸಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮ್ಮ ಗುರು ಅಲ್ಲ, ಶ್ವಾಸವೇ ನಿಮ್ಮ ಗುರು ಅಂತ ಹೇಳಿದರೆ ಹೊರತು, ಹಾಗಂತ ಪತ್ರಿಜಿ ಗುರುಗಳನ್ನ ಗುರು ಅಲ್ಲ ಅಂತ ನಾವು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಗುರುವೇ. ಅಷ್ಟೇ ಅಲ್ಲದೆ ಹಿಂದಿನವರು ಹೇಳಿಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಪರಬ್ರಹ್ಮನನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಗೆ ನಾವೇನೋ ಹೋಗಿ ಎಲ್ಲೋ ಇದ್ದಾರೆ ಅಂತ ನೋಡ್ಕೊಂಡು ಬರ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಅವರನ್ನ ತೋರಿಸುವವರು ಯಾರು? ಸದ್ಗುರುಗಳು. ಆ ರೂಪದಲ್ಲಿ ನಮಗೆ ಆ ಪರಬ್ರಹ್ಮನನ್ನ ಹೊಂದಲಿಕ್ಕೆ ಮತ್ತೆ ಪರಬ್ರಹ್ಮನ ಆ ಗುರುವಿನ ರೂಪದಲ್ಲೇ ಬಂದು ನಮಗೆ ಅವನನ್ನ ಹೋಗಿ ಸೇರುವ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದು ಯಾರು ಬೇಕಾದ್ರೂ ಆಗಿರ್ಬೋದು ಗುರು. ಅದು ಶಿವ ಇರಬಹುದು, ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ಹಾಗಾಗಿ ಅದೇ ಹೇಳಿದ್ದು, ಅತಿರೇಕವಾಗಿ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಗುರುಗಳ ಹೇಳಿದ ಅರ್ಥ ಅಂತರಾರ್ಥ ಬೇರೆನೇ ಇರ್ತದಂತೆ. ಮತ್ತೆ ಆ ಈ ಗುರುಗಳೇ ಇಲ್ಲ ಅಂದ್ಮೇಲೆ ಪತ್ರಿಜಿ ಗುರುಗಳು ಯಾಕೆ ಹೇಳ್ಕೊಂತ ಇದ್ರು, ನನ್ನ ಗುರುಗಳು ಸದಾನಂದ ಯೋಗಿಗಳು. ನನಗೆ ಏನು ರಾಂಪ ಮಾಸ್ಟರ್ ಅಂದ್ರೆ ನನಗೆ ನನ್ನ ಮೊದಲನೇ ಗುರುವೇ ರಾಂಪ ಮಾಸ್ಟರ್ ಅಂತ ಪತ್ರಿಜಿ ಗುರುಗಳು ಹೇಳ್ಕೊಂತಾರೆ. ಯಾಕೆ ಹೇಳ್ಕೊಂತಾರೆ? ಅವ್ರ ಶ್ವಾಸನೇ ಅವ್ರಿಗೆ ಗುರು ಅಂತ ಎಲ್ಲರಿಗೂ ಹೇಳಿದವ್ರಿಗೆ ಅವ್ರಿಗೆ ಗೊತ್ತಿರ್ಲಿಲ್ಲ ನನ್ನ ಗುರು ನನ್ನ ಶ್ವಾಸ, ಬೇರೆ ಯಾರೋ ನನಗೆ ಗುರು ಇಲ್ಲ ಅನ್ನೋದು. ಅದನ್ನ ಯಾಕೆ ಹೇಳ್ಕೊಂತಿದ್ರು ಅವರು? ಅಂದ್ರೆ ಅರ್ಥ ಅವರ ದೃಷ್ಟಿಯಲ್ಲಿ ನಾವು ಅವರ ಸ್ಥಾಯಿಯಲ್ಲೇ ಅರ್ಥ ಮಾಡ್ಕೊಳ್ಬೇಕೆ ಹೊರತು ನಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡ್ಕೊಂಡ್ರೆ ಅದು ವಿಪರೀತ ಜ್ಞಾನ ಆಗ್ತದೆ ಅಲ್ವಾ? ಇವತ್ತು ಬೋಧನೆ ಮಾಡುವವರು ಬೇಕಾದಷ್ಟು ಬೋಧನೆ ಮಾಡುವ ಗುರುಗಳಿಲ್ವಾ? ನಿಮಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡೋರು ಇದ್ದಾರೆ, ನಿಮಗೆ ಕರ್ಮ ಪ್ರಕ್ಷಾಳನೆ ಅಂತ ಹೇಳ್ಕೊಡೋರು ಇದ್ದಾರೆ. ಇವತ್ತು ಹಣ ದುಡ್ಡಿನ ದುಡ್ಡಿನ ದ್ರೋಣಾಚಾರ್ಯ ಅಂತ ಒಬ್ರು ಇದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೇಕು, ದುಡ್ಡಿನ ದ್ರೋಣಾಚಾರ್ಯ ಅಂತ. ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಆಮೇಲೆ ಶ್ರೀಮಂತ ಆಗೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಆಮೇಲೆ ನೀವು ನೋಡ್ಬೇಕು, ಇವಾಗಂತೂ ಆ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವರು ಕರೆದು ಇಂಟರ್ವ್ಯೂ ಮಾಡಿ ಇದು ಮಾಡ್ತಾರೆ. ಏನು ಅವ್ರನ್ನೆಲ್ಲ ಹೌದು, ಒಬ್ಬೊಬ್ರು ಒಂದೊಂಥರ ವಿಚಿತ್ರ. ಅಯ್ಯೋ, ಇಂತಿಂತ ವಿದ್ಯೆಗಳು ಇದಾವ, ಇಂತಿಂತ ಬೋಧನೆ ಮಾಡ್ತಾರ. ಎಲ್ಲರೂ ಗುರುಗಳೇ. ಎಲ್ಲ ಪ್ರಾಪಂಚಿಕ ವಿದ್ಯೆಯನ್ನ ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಮಾನ್ಯ ಜ್ಞಾನವನ್ನ ಬೋಧನೆ ಮಾಡುವವರೇ. ಹಾಗಂತ ಅದರಿಂದ ಲಾಭ ಇಲ್ಲ ಅಂತಲ್ಲ, ತಾತ್ಕಾಲಿಕವಾದ ಲಾಭಗಳು ಇದೆ, ಹೊಂದುತ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಯಾವುದು? ಕೇವಲ ಕ್ಷಣಿಕವಾದದ್ದು, ಒಂದು ದಿನ ನಾಶ ಆಗುವಂಥದ್ದು. ಅವ್ರಿಗೆ ಗೊತ್ತಿಲ್ಲ. ಈ ಭೂಮಿ ಮೇಲೆ ಇರೋವರೆಗೂ ಮಾತ್ರ ಅದು. ಅವರು ಜನರ ಲೋಕವನ್ನೇ ದಾಟೋದಿಲ್ಲ. ಇವತ್ತು ಕ್ಲಾಸ್ ಕಂಪ್ಲೀಟ್ ಆಗಿದ್ರೆ ಗೊತ್ತಾಗ್ತಿತ್ತು ನಿಜವಾದ ಸಾಧನೆ ಯಾವುದು ಅಂದ್ರೆ ಜನರ ಲೋಕವನ್ನ ದಾಟಬೇಕಂತೆ, ದಾಟ್ಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಅದೇ ನಿಜವಾದ ಸಾಧನೆ. ಯಾಕೆ ಅಂದ್ರೆ ಒಂದು ಆತ್ಮ 350 ಜನ್ಮ ಜನರ ಲೋಕವನ್ನೇ ದಾಟೋದಿಲ್ಲ. ಅಲ್ಲಿವರೆಗೂ ಹೋಗೋದು ವಾಪಸ್ ಬರೋದು, ಅಲ್ಲಿವರೆಗೂ ಹೋಗೋದು ವಾಪಸ್. 350 ಜನ್ಮ ಅಂದ್ರೆ ಏನು ಸುಮ್ಮನೆ ಅಲ್ಲ ಅದು. ಎಷ್ಟೋ ಯುಗಗಳ ಜನ್ಮ ಅದು, ಒಂದು ಯುಗದಲ್ಲ ಅದು ಅಲ್ವಾ? ಎಷ್ಟೋ ಯುಗ. ಒಂದು ಜನ್ಮ ಅಂದ್ರೆ ಅದು ಬಂದು ಒಂದು ಸೈಕಲ್ ಮುಗಿದು ಹೋಗ್ಲಿಕ್ಕೆ 1000 ವರ್ಷ ಬೇಕು. ಮತ್ತೆ ಇನ್ನೊಮ್ಮೆ ಜನ್ಮ ತಗೊಂಡ್ ಬರ್ಬೇಕು ಅಂದ್ರೆ ಮೇಲೆ ಹೋಗ್ಬೇಕು, ಅಲ್ಲಿ ಎಷ್ಟೋ ವರ್ಷಗಳು ಇರಬೇಕು, ಇದ್ದು ಮತ್ತೆ ಅದು ಮತ್ತೆ ಅದೇ ತರದ ಏನು ಗರ್ಭ ಸಿಗಬೇಕು, ಮತ್ತೆ ಜನ್ಮ ಇನ್ನೊಂದು ಅದರ ಪ್ರಣಾಳಿಕೆಯ ಪ್ರಕಾರ ಇನ್ನೊಂದು ಜನ್ಮ ಸಿಗಬೇಕು. ಆ ಜನ್ಮದಲ್ಲಿ ಅದು ಬರಬೇಕು. ಅದು ಬರುವಾಗ ಮತ್ತೇನಾದ್ರೂ ಅವ್ಯವಸ್ಥೆ ಆಗಿ ಗರ್ಭಸ್ರಾವಾಗಿಯೋ ಇನ್ನೇನೋ ಆಗಿ ಸತ್ತೋಯ್ತು ಅಂದ್ರೆ ಮತ್ತೆ ಅಷ್ಟು ಸುಲಭ ಇಲ್ಲ ಒಂದು ಜನ್ಮ ಕಳೆದು ಮುಗಿಸ್ಕೊಂಡು ಹೋಗೋದು ಅಂದ್ರೆ ಅಲ್ವಾ? ಅಷ್ಟು ಕಷ್ಟ ಇದೆ.
ಒಂದು ಆತ್ಮ ಅಷ್ಟು ಜನ್ಮ 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 ಜನ್ಮಗಳನ್ನು ಬರೀ ಜನರ ಲೋಕವನ್ನೇ ದಾಟದೆ ಒದ್ದಾಡ್ತಾ ಇದೆ ಅಂತಂದ್ರೆ, ಹಾಗಾಗಿ ಈ ಕನಿಷ್ಠವಾದ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಬಾರದು. ಆಯ್ತಾ? 64 ವಿದ್ಯೆಗಳಲ್ಲಿ 63 ವಿದ್ಯೆಗಳನ್ನ ಎಷ್ಟೇ ಕಲಿತರೂ 64ನೇ ವಿದ್ಯೆಯೇ ಸರ್ವಶ್ರೇಷ್ಠವಾದ ವಿದ್ಯೆ. ಅದೇ ಆತ್ಮಜ್ಞಾನ. ಅದಕ್ಕೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ಈ 64ನೇ ವಿದ್ಯೆಯಾದ ಆತ್ಮಜ್ಞಾನವನ್ನ ತಿಳ್ಕೊಂಡ್ರೆ, ಅಧ್ಯಯನ ಮಾಡಿದರೆ ಈ 63 ಕಲಿತ ಹಾಗೆ, ಅದರ ಹಿಂದೆ 63 ವಿದ್ಯೆಗಳು ಕಲಿತ ಹಾಗೆ. ಹಾಗಾಗಿ ಮನುಷ್ಯ ತನ್ನ ಇಡೀ ಬದುಕಿನಲ್ಲಿ ಆತ್ಮಜ್ಞಾನವನ್ನು ಹೊಂದಲಿಕ್ಕಾಗಿ ಅಂತ ಪ್ರಯತ್ನ ಮಾಡಬೇಕು. ಓಕೆನಾ ಮಾಸ್ಟರ್? ಓಕೆ ಮಾಸ್ಟರ್ಸ್, ನಾವೆಲ್ಲ ಧ್ಯಾನ ಶುರು ಮಾಡೋಣ.